Hi everyone, welcome back to my channel. SSLC 2025 Mathematics My Goal Target 80 Board Exam 10 days plan ಅಲ್ಲಿ already ನಾವು 7 days complete ಮಾಡಿದ್ದೀನಿ, means 7 chapters. Today I am uploading day 8 Introduction to Trigonometry. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈವ್ನಿಂಗ್ ಸಂಜೆ ನಾನು 9 ಮತ್ತು 10 ಡೇ 9 ಡೇ 10 ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿಗೆ ಇನ್ನು 4 ಚಾಪ್ಟರ್ಸ್ ಉಳ್ಕೊಳ್ಳುತ್ತೆ. ಸೊ ನಾಳೆ 2 ನಾಡಿದ್ದೆರಡು ಅಂದರೆ 19th ನಾನು ಟಾರ್ಗೆಟ್ ಇಟ್ಕೊಂಡಿರೋವಂಥದ್ದು. ಬಿಕಾಸ್ 20th ನಿಮ್ಮ 21st ಎಕ್ಸಾಮ್ಗೆ ರೆಡಿ ಆಗಕ್ಕೆ ಬೇಕಾಗುತ್ತೆ. ಹಾಗಾಗಿ ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಕಂಪ್ಲೀಟ್ಲಿ ಟಾಕಿಂಗ್ ಅಬೌಟ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ನೋಡಿ 10th ಅವ್ರಿಗೆ ಈ ಕಾನ್ಸೆಪ್ಟ್ ಹೊಸದು. ಇನ್ನು ಯಾವುದೇ ಚಾಪ್ಟರ್ಸ್ ಆಗಿರಲಿ, ಸರ್ಕಲ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ಅವೆಲ್ಲ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಬೇಸಿಕ್ಸ್ ಗೊತ್ತಿತ್ತು ನಿಮಗೆ, ಅಂದರೆ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್. ಬಟ್ ಈ ಲೆಸನ್ 10th ಬಂದ ಮೇಲೆ ನೀವು ಕಲಿತಾ ಇರೋವಂಥ ಲೆಸನ್. ಇದರಲ್ಲಿ ಒಂದಷ್ಟು ಬೇಸಿಕ್ಸ್ ಒಂದು ಇಟ್ಕೊಂಡ್ಬಿಟ್ರೆ ಯಾವುದೇ ಕ್ವೆಶ್ಚನ್ ಕೊಟ್ಟರು ಖಂಡಿತ ಈ ಲೆಸನಲ್ಲಿ ನೀವು ಔಟ್ ಆಫ್ ಔಟ್ ತೆಗಿಬಹುದು. ಏನದು ಬೇಸಿಕ್ಸ್ ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆಮೇಲೆ ಕ್ವೆಶನ್ಸ್ಗೆ ಹೋಗೋಣ. ಫಸ್ಟ್ ನೋಡಿ, ನೀವು ನೋಡ್ಕೋಬೇಕಾಗಿರೋದು 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ಸೈಡ್ಸ್ ನಾವು ಹೇಗೆ ತೊಗೊಳ್ತೀವಿ. ಆ್ಯಸ್ ಯು ನೋ ದಟ್ ಈ ಲೆಸನ್ ಕಂಪ್ಲೀಟಾಗಿ ಬೇಸ್ ಆಗಿರೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಹೈಪೋಟೆನಸ್ ಆಗಿರುತ್ತೆ. ಡಿಪೆಂಡ್ ಅಪಾನ್ ದ ಆ್ಯಂಗಲ್, ನಾವು ಯಾವ 2 ಆ್ಯಂಗಲ್ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಅಡ್ಜಸೆಂಟ್ ಮತ್ತು ಆಪೋಸಿಟ್ ಡಿಸೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅನ್ ABC ಟ್ರಯಾಂಗಲ್, B ಇಸ್ 90 ಡಿಗ್ರಿ. ಈಗ ನಾನು ಸಿನ ಆಲ್ಫಾ ಅಂತ ನಾನು ತೊಗೊಂಡ್ರೆ, ಆ್ಯಂಗಲ್ ಸಿ ಅಂತ ಅನ್ನೋದು ನಾನು ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಇದು ಆಪೋಸಿಟ್ ಆಗುತ್ತೆ. ಸಿಗೆ ದಿಸ್ ಬಿಕಮ್ಸ್ ಆಪೋಸಿಟ್ ಆ್ಯಂಡ್ ದಿಸ್ ಸೈಡ್ ಬಿಕಮ್ಸ್ ಅಡ್ಜಸೆಂಟ್. ಆಯಿತಾ? ಅದೇ ಥರ ನಾನು ಚೇಂಜ್ ಮಾಡಿದ್ರೆ ನೋಡಿ, ದಿಸ್ ದ ಸೇಮ್ ಥಿಂಗ್. ಇಫ್ ಐ ಕನ್ಸಿಡರ್ ABC ಅಂತ ಕನ್ಸಿಡರ್ ಮಾಡಿದ್ರೆ, ದಿಸ್ ಇಸ್ ಫಿಕ್ಸ್ಡ್ ಹೈಪೋಟನಸ್. ಇಲ್ಲಿ ನೋಡಿ, ನಾನು ಆ್ಯಂಗಲ್ A ಅನ್ನೋದನ್ನು ಕನ್ಸಿಡರ್ ಮಾಡಿದ್ರೆ, ದಿಸ್ ಬಿಕಮ್ ಆಪೋಸಿಟ್, ಇದು ಅಡ್ಜಸೆಂಟ್ ಆಗುತ್ತೆ. ನೋಡಿ, ಡಿಪೆಂಡ್ ಅಪಾನ್ ದ ಅಕ್ಯೂಟ್ ಆ್ಯಂಗಲ್ ನಾವು ಯಾವುದನ್ನು ತೊಗೊಳ್ತೀವಿ ಅದ್ರ ಮೇಲೆ ಅಡ್ಜಸೆಂಟ್ ಮತ್ತು ಆಪೋಸಿಟ್ ಅನ್ನೋದು ಡಿಸೈಡ್ ಆಗುತ್ತೆ. ಇಲ್ಲಿ ನಾನು ಈ ಟ್ರಯಾಂಗಲ್ ನೋಡಿ A ಅನ್ನೋದನ್ನು ಕನ್ಸಿಡರ್ ಮಾಡಿದ್ರೆ, ಸೈನ್ ಅನ್ನೋದು ತೊಗೊಂಡ್ರೆ, ಯಾವಾಗಲೂ ಸೈನ್ ಅನ್ನೋದು ಏನಾಗಿರುತ್ತೆ, ಆಪೋಸಿಟ್ ಸೈಡ್ ಬೈ ಹೈಪೋಟನಸ್ ತೊಗೊಳ್ತೀರ. ಇಲ್ಲಿ ನಿಮಗೆ 6 ಟ್ರಿಗ್ನೋಮೆಟ್ರಿ ಇದೆಲ್ಲ ಆಲ್ರೆಡಿ ಕಲ್ತಿದ್ದೀರಾ. ಬಟ್ ಇನ್ನೊಂದು ಸರಿ ಯಾರು ಹೊಸದಾಗಿ ಈ ಲೆಸನ್ ಇನ್ನೂ ನನಗೆ ಗೊತ್ತಿಲ್ಲ ಅನ್ನೋರಿಗೆ ಇದನ್ನು ಕ್ವೆಶನ್ಸ್ ಕೂಡ ನಾನೀಗ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಸೈನ್ ಅಂದಾಗ ಯಾವಾಗಲೂ ತಿಳ್ಕೊಳ್ಳಿ ಆಪೋಸಿಟ್ ಬೈ ಹೈಪೋಟೆನಸ್, O/H ಅಂತ ನೆನ್ಪಿಟ್ಕೊಳ್ಳಿ. ಕೊಸಿಕೆಂಟ್ ಕಾಸ್ ಅಂತ ನಾವು ಹೋದಾಗ ಇಟ್ ಇಸ್ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಅಂದರೆ A/H. ಓಕೆನಾ? ಟ್ಯಾಂಜೆಂಟ್ ಅಂದರೆ ಟ್ಯಾನ್ ಅಂತ ನಾವು ತಗೊಂಡಾಗ ಅದೇ ಆಪೋಸಿಟ್ ಬೈ ಅಡ್ಜಸೆಂಟ್. ಕೊಸಿಕೆಂಟ್ ಅಂತ ಬಂದಾಗ ದಿ ರೆಸಿಪ್ರೋಕಲ್ ಆಫ್ ಸೈನ್ ರೆಸಿಪ್ರೋಕಲ್ ಏನಾಗಿರುತ್ತೆ, ಕೊಸಿಕೆಂಟ್ ಆಗಿರುತ್ತೆ. ದಟ್ ಈಸ್ ಹೈಪೋಟೆನಸ್ ಬೈ ಆಪೋಸಿಟ್. ಸೀಕೆಂಟ್ ಅಂತ ತಗೊಂಡಾಗ ಕಾಸ್ದು ರೆಸಿಪ್ರೋಕಲ್ಲೇ ಆಗಿರುತ್ತೆ, ಅಂತಂದರೆ ಹೈಪೋಟೆನಸ್ ಬೈ ಅಡ್ಜಸೆಂಟ್. ಕೊಟ್ಯಾಂಜೆಂಟ್ ಅಥವಾ ಕಾಟ್ ಅಂತ ಬಂದಾಗ ಟ್ಯಾನ್ದು ರೆಸಿಪ್ರೋಕಲ್ ಉಲ್ಟಾ ಮಾಡ್ಕೊಳ್ಳೋದಷ್ಟೇ. ಸೊ ದಿಸ್ ಇಸ್ A/O ಅಂತ ನಾವು ತೊಗೊಳ್ತೀವಿ, ಆಪೋಸಿಟ್ ಅಂತೇಳಿ. ಇದೆಲ್ರಿಗೂ ಗೊತ್ತಿದೆ ಈಗ ಆಲ್ರೆಡಿ. ನಾವು ಯಾಕಂದರೆ ಇದು ಕೆಲವೊಂದು 1 ಮಾರ್ಕ್ ಕ್ವೆಶನ್ ಅಥವಾ ಕೆಲವೊಂದು ಸೈಡ್ಸ್ ರಿಲೇಟೆಡ್ ಕ್ವೆಶನ್ಸ್ ಕೊಟ್ಟಾಗ ಇದು ನೆನಪಿರಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಸೈನ್ ಅನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತೊಗೊಂಡ್ರೆ ಆಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ತೊಗೊಂಡ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಟ್ಯಾನ್ ತೊಗೊಂಡ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಕೊಸಿಕೆಂಟ್ ತೊಗೊಂಡ್ರೆ ಹೈಪೋಟೆನಸ್ ಬೈ ಆಪೋಸಿಟ್, ಸೀಕೆಂಟ್ ತೊಗೊಂಡ್ರೆ ಹೈಪೋಟೆನಸ್ ಬೈ ಅಡ್ಜಸೆಂಟ್, ಕಾಟ್ ತೊಗೊಂಡ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಬರುತ್ತೆ. ಇದ್ರ ಜೊತೆಗೆ ಅದೇ ರೆಸಿಪ್ರೋಕಲಿ ತಾನೇ ಹೇಳಿದ್ನಲ್ಲ, ಸೈನ್ ಅಂದರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 1 ಕೊಸಿಕೆಂಟ್, ಆರ್ ಕೊಸಿಕೆಂಟ್ ಅಂದರೆ 1 ಸೈನ್. ನೆನಪಲ್ಲಿರಲಿ, ಯಾಕಂದರೆ ಇದೆಲ್ಲ ಪ್ರೂವಿಂಗಲ್ಲಿ ತುಂಬ ಯೂಸ್ ಮಾಡ್ತೀವಿ ನಾವು. ಕಾಸಲ್ಲಿ 1 ಸೀಕೆಂಟ್ ಅಂತ ತೊಗೊಳ್ತೀವಿ, ಸೀಕೆಂಟಲ್ಲಿ 1 ಕಾಸ್ ಅಂತ ತೊಗೊಳ್ತೀವಿ. ಟ್ಯಾನ್ ಅಂದರೆ 1 ಕಾಟ್, ಕಾಟ್ ಅಂದರೆ 1 ಟ್ಯಾನ್. ದೀಸ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಆಮೇಲೆ ಇದ್ರ ವ್ಯಾಲ್ಯೂ ನೋಡ್ಕೊಳ್ಳಿ, ಎಲ್ಲೋ ಒಂದು ಕಡೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ 1 ನೆನಪಲ್ಲಿರಲಿ. ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ 1, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ 1. ಯಾಕಂದರೆ ಇದನ್ನೇ ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನೋಡಿ, ಸೈನು ಕೊಸಿಕೆಂಟ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ವಿಲ್ ಬಿ 1. ಕ್ಲಿಯರ್ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ದೀಸ್ ಆರ್ ದಿ ಸೈಡ್ಸ್ ಬೇಸ್ಡ್ ಹೇಗೆ ತೊಗೊಳ್ತೀರಾ ಅಂತ. ಇದು ರೆಸಿಪ್ರೋಕಲ್, ಯಾವ್ಯಾವುದಕ್ಕೆ ರೆಸಿಪ್ರೋಕಲ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಅದ್ರ ಜೊತೆಗೆ ಬಂದಾಗ ಇದು ರಿಲೇಷನ್ ಬಿಟ್ವೀನ್ ಸೈನ್, ಕಾಸ್, ಟ್ಯಾನ್, ಇದನ್ನು ನಾವು ಡಿವಿಷನ್ ರೇಷಿಯೋಸ್ ಅಂತ ಕೂಡ ಕರಿತೀವಿ. ಡಿವಿಷನ್ ರೇಷಿಯೋಸ್ ಅಂತ ಬಂದ ಯಾಕೆ ಇದನ್ನು ಡಿವಿಷನ್ ಅಂತೀವಿ ಅಂದರೆ ನೋಡಿ, ಟ್ಯಾನ್ ನನಗೆ ಟ್ಯಾನ್ ಥೀಟಾ ರಿಲೇಟೆಡ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಅಂದರೆ ಸೈನ್ ಮತ್ತು ಕಾಸನ್ನು ನೀವು ಡಿವೈಡ್ ಮಾಡಿದಾಗ ಬರುತ್ತೆ. ಹೇಗೆ ಮ್ಯಾಮ್ ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ,
ಸೈನ್ ತೀಟಾ ಅಂದರೆ ಹೇಗೆ ತೊಗೊಳ್ತೀವಿ, ಆಪೋಸಿಟ್ ಬೈ ಹೈಪೋಟೆನಸ್ ತೊಗೊಳ್ತೀವಿ. ಕಾಸ್ ತೀಟಾ ಅಂತಂದರೆ ಏನು ತೊಗೊಳ್ತೀವಿ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಇವೆರಡನ್ನೂ ನಾನು ಡಿವೈಡ್ ಮಾಡಿದ್ರೆ ನೋಡಿ ಹೈಪೋಟೆನಸ್ ಹೋಗುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್, ದಿಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ತೀಟಾ. ಕ್ಲಿಯರ್ ಆಯಿತಾ? ತೀಟಾ ಅಂದರೆ ಆ್ಯಂಗಲ್ ಅಂತ. ಸೊ ಅದನ್ನೇ ರೆಸಿಪ್ರೋಕಲ್ ನೋಡಿ, ಆ್ಯಸ್ ಯು ನೋ ದಟ್ ಟ್ಯಾನ್ ಆ್ಯಂಡ್ ಕಾಟ್ ಆರ್ ರೆಸಿಪ್ರೋಕಲ್ ಟೀಚರ್, ರಿವರ್ಸ್ ಮಾಡ್ತೀವಿ, ಕಾಸ್ ಬೈ ಸೈನ್ ಮಾಡಿಕೊಂಡ್ರೆ ಕಾಟ್ ಬರುತ್ತೆ. ಇದು ನೆಕ್ಸ್ಟ್ ಬರೋದಾದರೆ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್, ಆ್ಯಂಗಲ್ ವ್ಯಾಲ್ಯೂಸ್. ಇದು ರೇಷಿಯೋಸ್ ಆಫ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ತುಂಬ ಮುಖ್ಯ. ಇದರಲ್ಲಿ ನೋಡಿ ಇದಿಷ್ಟು ಬಾಕ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ಇದು ಕೆಲವರಿಗೆ ಕಷ್ಟ ಅನಿಸುತ್ತೆ, ಬಟ್ ದಿಸ್ ಇಸ್ ವೆರಿ ಸಿಂಪಲ್ ಟು ರಿಮೆಂಬರ್. ಹೇಗೆ ಅಂತಂದರೆ ನೋಡಿ, ಫಸ್ಟು ಸೈನ್ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಆಲ್ರೆಡಿ ಇದು ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಮತ್ತೆ ಜಸ್ಟ್ ಒಂದಷ್ಟು ಬೇಗ ಗ್ಲಾನ್ಸ್ ಮಾಡಿಬಿಡ್ತೀನಿ. ನೋಡಿ, ಸೈನ್ ಒಂದು ನೆನ್ಪಿಟ್ಕೊಳ್ಳಿ. ಇಲ್ವಾ ಕೆಲವ್ರಿಗೆ ತುಂಬಾ ಕಷ್ಟ ಅಂದರೆ ನಾನೊಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. 0 1 2 3 4 ಅಂತ ಬರ್ಕೊಳ್ಳಿ. ಎಲ್ಲದನ್ನು 4ಇಂದ ಡಿವೈಡ್ ಮಾಡಿ, 4ಇಂದ ಡಿವೈಡ್ ಮಾಡಿ, ಮತ್ತೆ ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಹಾಕ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಸೈನ್ ಬರುತ್ತೆ. ಫಾರ್ ಎಕ್ಸಾಂಪಲ್ 0/4 ಇಸ್ 0, ಸ್ಕ್ವೇರ್ ರೂಟ್ ಆಫ್ 0 ಇಸ್ 0, ಸೊ ಸೈನ್ 0 ಇಸ್ 0. ನೆಕ್ಸ್ಟ್ ಇದು ನೋಡಿ, 1 ಪರ್ಫೆಕ್ಟ್ ಸ್ಕ್ವೇರೇ, 4 ಪರ್ಫೆಕ್ಟ್ ಸ್ಕ್ವೇರೇ. ಸೊ ನಾವು ಇದನ್ನು ಸ್ಕ್ವೇರ್ ರೂಟ್ ಆಫ್ 1/4 ಅಂತ ತೊಗೊಂಡ್ರೆ 1/2 ಆಗುತ್ತೆ. ಇಲ್ಲಿ ನೋಡ್ತಾ ಬನ್ನಿ, 2/4 ನಾನು ಏನು ಮಾಡ್ತೀನಿ, 1s 2s ಮಾಡ್ತೀನಿ. ರೂಟ್ 1/2 ಅಂದರೆ ಇಲ್ಲಿ 1 ಪರ್ಫೆಕ್ಟ್ ಸ್ಕ್ವೇರ್ 1 ಆಗುತ್ತೆ, 2 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಹಾಗಾದರೆ 2, ಸೊ 1/2 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇದರಲ್ಲಿ ನೋಡ್ತಾ ಬನ್ನಿ, ರೂಟ್ 3 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್, 4 ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್, ರೂಟ್ 3/2 ಆಗುತ್ತೆ. 4/4 ಅಂದರೆ 1 ಆಯಿತು, ರೂಟ್ 1 ಇಟ್ ಇಸ್ 1. ಈ ಥರ ನೆನ್ಪಿಟ್ಕೊಳ್ಳಿ. ಇಲ್ಲ ಸೈನ್ ಮಾತ್ರ ಒಂದು ನೆನ್ಪಿಟ್ಕೊಳ್ಳಿ. ನನ್ನ ಪ್ರಕಾರ ಸೈನ್ ಒಂದು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ, ಈಗ ನೋಡಿ ನಾನು ಈಗ ಸೈನ್ ಮಾತ್ರ ಆ ವ್ಯಾಲ್ಯೂಸ್ ಅಷ್ಟು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಬರಿಬೋದು. ಈಗ ನೋಡ್ತಾ ಬನ್ನಿ, ಇದು 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಈಗ ಸೈನ್ ಮಾತ್ರ ನಾನು ನೆನ್ಪಿಟ್ಕೊಂಡಿದ್ದೀನಿ. ಸೈನ್ 0 0, ಸೈನ್ 30 1/2, ಸೈನ್ 45 1/√2, ಸೈನ್ 60 ರೂಟ್ 3/2, ಸೈನ್ 90 1. ಇದೊಂದು ಪ್ರಾಕ್ಟೀಸ್ ಮಾಡಿದ್ದೀನಿ ಅಷ್ಟೇ. ಈಗ ಕಾಸ್ ಬೇಕು ಅಂದರೆ ರಿವರ್ಸಾಗಿ ಬರ್ಕೊಂಡು ಬನ್ನಿ. ಫಸ್ಟ್ 1 ರೂಟ್ 3/2, 1/√2, 1/2 0, ಹೀಗೆ ಈ ಕಡೆಯಿಂದ ಬರುತ್ತೆ. ಈಗ ಇವೆರಡನ್ನು ಡಿವೈಡ್ ಮಾಡಿದ್ರೆ ಟ್ಯಾನ್ ಬರುತ್ತೆ. 0/1 ಇಸ್ 0, 1/2 ಇಲ್ಲಿ ನೋಡಿ 1/2 ರೂಟ್ 3/2 ಅಂದರೆ 2 ಕ್ಯಾನ್ಸಲ್ ಆಯಿತು, 1/√3 ಬರುತ್ತೆ. ಇದು ನೋಡಿ 1/√2 ಡಿವೈಡೆಡ್ ಬೈ 1/√2 1. ಇಲ್ಲಿ ನೋಡಿ 2 ಕ್ಯಾನ್ಸಲ್ ಆಯಿತು, ರೂಟ್ 3 ಬಂತು. ಬಟ್ ಎಲ್ಲೂ ನಿಮಗೆ 1/0 ಅನ್ನೋದಿಲ್ಲ. ಈಗ ನೋಡಿ ನಮಗೆಲ್ಲದಕ್ಕೂ 0/1 ಅಂದರೆ 0, ಬಟ್ 1/0 ಅಂದರೆ ವಿ ಡೋಂಟ್ ನೋ ದ ವ್ಯಾಲ್ಯೂ, ಹಾಗಾಗಿ ಅದನ್ನು ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ಓಕೆನಾ? ಈ ನಾಟ್ ಡಿಫೈನ್ಡ್ ಕೆಲವರು ಕನ್ಫ್ಯೂಷನ್ ಎಲ್ಲೆಲ್ಲಿ ಬರುತ್ತೆ ಅಂತ. ಈಗ ಎಲ್ಲಿ ಬರ್ದಿದ್ದೀರಾ, ಲಾಸ್ಟಲ್ಲಿ ಬರ್ದಿದ್ದೀರಾ, ನೆಕ್ಸ್ಟ್ ಒನ್ನಲ್ಲಿ ಫಸ್ಟಲ್ಲಿ ಬರೀ, ನೆಕ್ಸ್ಟ್ ಒನ್ನಲ್ಲಿ ಲಾಸ್ಟಲ್ಲಿ ಬರೀರಿ, ನೆಕ್ಸ್ಟ್ ಒನ್ನಲ್ಲಿ ಫಸ್ಟಲ್ಲಿ ಬರೀರಿ. ಲಾಸ್ಟ್ ಫಸ್ಟ್, ಲಾಸ್ಟ್ ಫಸ್ಟ್. ಯಾರಿಗೆ ಬರಲ್ಲ ಅಂಥವ್ರಿಗೆ ಇದು ಟ್ರಿಕ್ಸು. ಯಾರು ಕಲ್ತಿದ್ದೀರಾ ಪರವಾಗಿಲ್ಲ, ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ಈಗ ನೋಡಿ, ಕೊಸಿಕೆಂಟ್ ಅಂದರೆ ಏನು, ಸೈನ್ದು ರೆಸಿಪ್ರೋಕಲ್. ಈಗ 1/2 ಅಂದರೆ ಉಲ್ಟಾ ಮಾಡ್ಕೊಳ್ಳಿ, 2/1 ದಟ್ ಇಸ್ 2. 1/√2 ಅಂದರೆ ರೂಟ್ 2/1 ರೂಟ್ 2. ಇದು ನೋಡಿ ರೂಟ್ 3/2 ರೆಸಿಪ್ರೋಕಲ್ ತೊಗೊಂಡ್ರೆ 2/√3. ಇಲ್ಲಿ ನೋಡಿ ಏನೂ ಇಲ್ಲ ಅಂತಂದರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ 1. 1/1 ಅಗೇನ್ 1/1 ಮಾಡಿದ್ರೆ 1 ಬರುತ್ತೆ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಕಾಸನ್ನ ರೆಸಿಪ್ರೋಕಲ್ ಮಾಡೋಣ. ಇದು 1 ಬರುತ್ತೆ, ರೂಟ್ 3/2 ಅಂದರೆ, ಅಥವಾ ಇದನ್ನೇ ರಿವರ್ಸ್ ಆಗಿ ಬರೋದ್ರು ಆಯಿತು. ನೋಡಿ ಇದನ್ನೇ ರಿವರ್ಸ್, 1 2/√3 ರೂಟ್ 2 2 ನಾಟ್ ಡಿಫೈನ್. ಕ್ಲಿಯರ್ ಆಯಿತಾ? ನೆಕ್ಸ್ಟು ಟ್ಯಾನನ್ನು ರೆಸಿಪ್ರೋಕಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಾವು 0/1 ಅಂತೇಳಿ 0/1 ಅಗೇನ್ 1/0 ನಾಟ್ ಡಿಫೈನ್ ಬರ್ದಿದ್ದೀವಿ. 1/√3 ಆದರೆ ರೂಟ್ 3 ಆಗುತ್ತೆ, 1. ಇದು ರೂಟ್ 3/1 ಅಂತ ರೆಸಿಪ್ರೋಕಲ್ ತೊಗೊಂಡ್ರೆ 1/√3. ನಾಟ್ ಡಿಫೈನ್ಡ್ ಅಂದರೆ ಏನು, 1/0. ಹೌದಾ? ರೆಸಿಪ್ರೋಕಲ್ ತೊಗೊಂಡ್ರೆ 0/1, 0/1 ಇಸ್ 0. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೋಡಿ, ಇಲ್ಲ ನಾನು ಇಲ್ಲೇನು ಕೊಟ್ಟಿದ್ದೀನಿ ಇದನ್ನಾದರೂ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಸೈನ್ ಮಾತ್ರ ಒಂದು ಕಲ್ತ್ಕೊಳ್ಳಿ. ನೋಡಿ, ಎಲ್ಲಿ ನಿಮಗೆ ವ್ಯಾಲ್ಯೂಸ್ ರಿಲೇಟೆಡ್ ಆಗಿ ಕ್ವೆಶ್ಚನ್ ಕೇಳಿರ್ತಾರೆ ಒಂದು ಕಡೆ ಟೇಬಲ್ನ ಬರೆದುಬಿಡಿ. ನಿಮಗೆ ನನ್ನ ಪ್ರಕಾರ 1 ನಿಮಿಷ ಚೆನ್ನಾಗಿ ಇದನ್ನು ಹೇಗೆ ಬರೆಯೋದು ಅಂತ ಕಲ್ತಿದ್ರೆ 1 ನಿಮಿಷದಲ್ಲಿ ನೀವು ಟೇಬಲ್ ಬರ್ಕೊಳ್ಬೋದು. ಈಸಿಯಾಗಿ ಅಲ್ಲಿ ನೋಡಿಕೊಂಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೆನಪು ಮಾಡಿಕೊಂಡು ಈಗ ಸೈನ್ 60, ಎಲ್ಲ ಒಂದು ಕಡೆ ಕೊಸಿಕೆಂಟ್ 60, ಎಲ್ಲ ಅಲ್ಲಿ ಏನಾಗುತ್ತೆ, ಇಟ್ ಮೇ ಬಿ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಈ ಥರ ಟೇಬಲ್ 1 ಮಿನಿಟಲ್ಲಿ ಬರ್ಕೊಂಡ್ಬಿಟ್ರೆ, ಈಗ ಇನ್ನೊಂದು ಸರಿ ಯಾರಿಗೆ ಡೌಟ್ ಇದೆ ಇನ್ನೊಂದು ಸರಿ ಬರಿತೀನಿ ನೋಡಿ, 1 ಮಿನಿಟಲ್ಲಿ ಬರೆದ್ಬಿಡಿ.
ಬರೆದ್ಬಿಟ್ಟು ಅಲ್ಲಿರೋ ವ್ಯಾಲ್ಯೂಸ್ನ ನೋಡ್ಕೊಂಡು ಕಾಪಿ ಮಾಡಿದ್ರೆ ಆಯಿತು. ಓಕೆ, ಈಗ ನಾನು ಸೈನ್ ಮಾತ್ರ, ಅಗೇನ್ ಐ ಆಮ್ ರಿಪೀಟಿಂಗ್, ಸೈನ್ ಮಾತ್ರ ನಾನು ನೆನ್ಪಿಟ್ಕೊಂಡಿದ್ದೀನಿ, ಸೈನ್ ವ್ಯಾಲ್ಯೂಸ್ ಮಾತ್ರ ನನಗೆ ಗೊತ್ತು. ಎಸ್ ನೋಡಿ, ಇಲ್ಲಿ ಸೈನ್ 0 0, 1/2, 1/√2, √3/2, 0 ಸಾರಿ 1. ಇದನ್ನು ವ್ಯಾಲ್ಯೂಸ್ನ ರಿವರ್ಸ್ ಆಗಿ ಬರಿತೀನಿ. 1 √3/2, 1/√2, 1/2, 0. ಇವೆರಡನ್ನು ಡಿವೈಡ್ ಮಾಡ್ತೀನಿ. 0/1 0, 1/2 √3/2 ಅಂದರೆ ನೋಡಿ 2 2 ಕ್ಯಾನ್ಸಲ್ ಆಯಿತು. 1/√3, 1/√2, 1/√2 ಡಿವೈಡ್ ಮಾಡಿದ್ರೆ 1, ಇಲ್ಲಿ 2 2 ಕ್ಯಾನ್ಸಲ್ ಆಯಿತು. √3/1 ಅಂದರೆ √3, 1/0 ಅಂದರೆ ನಾಟ್ ಡಿಫೈನ್. ಈಗ ನಾಟ್ ಡಿಫೈನ್ ನನಗೆ ಕನ್ಫ್ಯೂಷನ್ ಬೇಡ. ಲಾಸ್ಟಲ್ಲಿ ಬರೆದೆ, ಫಸ್ಟಲ್ಲಿ ಬರಿತೀನಿ, ಮತ್ತೆ ಲಾಸ್ಟಲ್ಲಿ ಬರಿತೀನಿ, ಮತ್ತೆ ಫಸ್ಟಲ್ಲಿ ಬರಿತೀನಿ. ಈಗ ಸೈನನ್ನು ರೆಸಿಪ್ರೋಕಲ್ ತೊಗೊಂಡು ಕೊಸಿಕೆಂಟ್ ಬರಿತೀನಿ. 1/2 ಇದೆ, 2/1 ಅಂದರೆ 2 ಆಗುತ್ತೆ. 1/√2 ಇದೆ, √2/1 √2 ಆಗುತ್ತೆ. √3/2 ಇದೆ, ರಿವರ್ಸ್ ಮಾಡಿದ್ರೆ 2/√3 ಬರುತ್ತೆ. ಇದು 1. ಇದನ್ನು ರಿವರ್ಸಾಗಿ ಬರ್ಕೊಂಡು ಬರ್ತೀನಿ. 1 2/√3 √2 2 ನಾಟ್ ಡಿಫೈನ್. ಈಗ ನೆಕ್ಸ್ಟು ಟ್ಯಾನನ್ನು ರಿವರ್ಸ್ ಮಾಡ್ತೀನಿ. ಈಗ ಆಲ್ರೆಡಿ ನಾಟ್ ಡಿಫೈನ್ ಬರ್ತೀನಿ. 1/√3 ಅಂದರೆ √3 ಆಗುತ್ತೆ. ಇದು 1, √3 ಅಂದರೆ 1/√3 ಆಗುತ್ತೆ. ನಾಟ್ ಡಿಫೈನ್ಡ್ ಅಂದರೆ 1/0, ರಿವರ್ಸ್ ಮಾಡಿದ್ರೆ 0/1 0. ನೋಡಿ, ಈಸಿಯಾಗಿ ಟೇಬಲ್ನ ವಿತಿನ್ 1 ಮಿನಿಟ್ ಬರೆದ್ಬಿಟ್ಟು ಇದನ್ನು ನೋಡಿಕೊಂಡು ವ್ಯಾಲ್ಯೂಸ್ನ ಕಾಪಿ ಮಾಡ್ತೀರಾ. ಇನ್ನು ಲಾಸ್ಟ್ ನಿಮಗೆ ಗೊತ್ತಿರಬೇಕಾಗಿರುವಂಥ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಏನಿದೆ. 3 ಐಡೆಂಟಿಟೀಸ್ನ ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಈಸ್ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದು ನೆಕ್ಸ್ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ನೋಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಕಾಟ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಕೊಸಿಕೆಂಟ್ಸ್, ಅಥವಾ ಸಬ್ಟ್ರ್ಯಾಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ, ನಾನು ಇನ್ನೊಂದು ಬರಿತೀನಿ. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ವಾ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇನ್ನೊಂದು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಈ ಮೂರನ್ನ ನೆನ್ಪಿಟ್ಕೊಂಡ್ರೆ ಇದನ್ನು ಶಿಫ್ಟಿಂಗ್ ಮಾಡ್ಕೊಳ್ಳಿ. ಈಗ ಬರೀ ನನಗೆ ಕಾಸ್ ಸ್ಕ್ವೇರ್ ಬೇಕು, ಈ ಕಡೆಗೆ ಬಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಬರೀ ಸೀಕೆಂಟ್ ಸ್ಕ್ವೇರ್ ಬೇಕು, ಇದು ಈ ಕಡೆಗೆ ತಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಗುತ್ತೆ. ಅಥವಾ ನನಗೆ ಬರೀ ಟ್ಯಾನ್ ಬೇಕು, ಇಂಟರ್ಚೇಂಜ್ ಮಾಡ್ಕೊಳ್ತೀನಿ, ಸೀಕೆಂಟ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಈ ಥರ ಇಲ್ಲೇ ಇಂಟರ್ಚೇಂಜ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಪ್ರೂಫ್. ಇದಿಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು. ನಾವು ಐ ಆಮ್ ಗೋಯಿಂಗ್ ಟು ದ ಕ್ವೆಶನ್ಸ್. ಫಸ್ಟ್ MCQ ಅಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ ಅನ್ನೋದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ನೋಡಿ, ದ ವ್ಯಾಲ್ಯೂ ಆಫ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಈಸ್ ಅಂತ ಕೇಳಿದ್ದಾರೆ. ದ ವ್ಯಾಲ್ಯೂ ಆಫ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಈಸ್ ಅಂತ ಹೇಳಿ. ಸೊ ಈಗ ನನಗೆ ಫಸ್ಟು ಟ್ಯಾನ್ 60 ಟೇಬಲ್ ಗೊತ್ತಾಯ್ತಲ್ವಾ. ಟ್ಯಾನ್ 60 ನಾನು ನೋಡೋದಾದರೆ ಇಟ್ ಇಸ್ ಟ್ಯಾನ್ 60 ಬಂದರೆ √3. ಬಟ್ ಇಲ್ಲಿ ಸ್ಕ್ವೇರ್ ಕೇಳಿರೋದ್ರಿಂದ ಇದನ್ನು ಸ್ಕ್ವೇರ್ ಮಾಡಿ √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ 3. ಸೊ ಆಪ್ಷನ್ ಡಿ. ನೋಡಿ, ಟೇಬಲ್ ಗೊತ್ತಿದ್ರೆ ಈಸಿಯಾಗಿ ನೀವು ಇಲ್ಲಿ ಮಾಡ್ತೀರಾ. ನೆಕ್ಸ್ಟ್ ನೋಡಿ, ಇನ್ನೊಂದು ಕೊಟ್ಟಿದ್ದಾರೆ. ಏನು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲೇ ನೋಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈಗ ತಾನೇ ಟ್ಯಾನ್ ಸ್ಕ್ವೇರ್ 60 ಬಂದಿದೆ ನಿಮಗೆ, ಅಥವಾ ಈ ಥರ ಕೊಟ್ಟಾಗ ಮಾಡ್ಕೊಳ್ಳಿ. ಸೊ ನಮ್ಗೆ ಈಗ ತಾನೇ ಏನು ಬಂತು, 3 ಬಂತು. 1 ಪ್ಲಸ್ 3 ಸ್ಕ್ವೇರ್, ಸೊ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 16. ಸೊ ಆಪ್ಷನ್ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ಕ್ವೆಶನ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಇಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3/4 ದೆನ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಂತ ಕೇಳಿದೆ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3/4. ಇಲ್ಲೇ ನೋಡಿ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3/4. ಈಗ ನಮಗೆ ಒಂದು ರಿಲೇಷನ್ಶಿಪ್ ಇದೆ. ಏನು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ನಾನು ಈ ಕಡೆಗೆ ತರ್ತೀನಿ. 1 ಮೈನಸ್ ಕಾಸ್ ಸ್ಕ್ವೇರ್ ಅಂತಂದರೆ ಏನು, ಸೈನ್ ಸ್ಕ್ವೇರ್. ಈಗ ಬರೀ ನನಗೆ ಸೈನ್ ಥೀಟಾ ಬೇಕು, ಅವಾಗ ಇದೇನಾಗುತ್ತೆ, √3/4 ಆಗುತ್ತೆ, √3/2 ಆಗುತ್ತೆ, √3/2. ಸೊ ಆಪ್ಷನ್ ಎ ಕ್ಲಿಯರ್. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ನೋಡಿ, ಇದು ಯಾವುದಿದು, ರೆಸಿಪ್ರೋಕಲ್ ರೇಷಿಯೋಸ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಟ್ಯಾನ್ ಥೀಟಾ ಅಂದ್ರೇನು, 1/cot ಥೀಟಾ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ವ್ಯಾಲ್ಯೂ 1. ನೋಡಿ, ವೆರಿ ಸಿಂಪಲ್. ಅದೇ ಹೇಳಿದ್ನಲ್ಲ, ಅಷ್ಟು ಬೇಸಿಕ್ಸ್ ನಿಮ್ಗೆ ಕಲ್ತಿದ್ರೆ ಖಂಡಿತ ಯಾವುದೇ ಕ್ವೆಶನ್ ಕೊಟ್ಟರು ಟ್ರಿಗ್ನೋಮೆಟ್ರಿಲಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಇಫ್ tan x is 7/24 then cot x is reverse.
ಇಟ್ ಈಸ್ ಇದೇನಿದು ರೆಸಿಪ್ರೋಕಲ್ ಟು ಈಚ್ ಅದರ್, ರಿವರ್ಸ್ ಮಾಡಿ 24/7. ನೆಕ್ಸ್ಟ್ ನೋಡಿ, ಇಫ್ ಸೈನ್ ಥೀಟಾ ಈಕ್ವಲ್ಸ್ 4/5 ದೆನ್ ದ ವ್ಯಾಲ್ಯೂ ಆಫ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಕೇಳ್ತಿದ್ದಾರೆ. ಈಗ ಜಸ್ಟ್ ಇಲ್ಲಿ ತಗೊಳ್ಳಿ, ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಈಗ ತಾನೇ ನಾನು ಈಗ ಹೇಳಿದೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೇನಪ್ಪ, ಸೈನ್ ಸ್ಕ್ವೇರ್ ಥೀಟಾ. ಕ್ಲಿಯರ್ ಆಯಿತಾ? 1 ಮೈನಸ್ ಸೈನ್. ಈಗ ನೋಡಿ, ಸ್ಕ್ವೇರು ರೂಟು ಕ್ಯಾನ್ಸಲ್ ಆಯಿತು, ಫೈನಲಿ ಉಳ್ಕೊಳ್ಳೋದೇನು, ಸೈನ್ ಥೀಟಾ. ಸೈನ್ ಥೀಟಾ ಅಂತಂದ್ರೆ ಏನಿಲ್ಲಿ ಅಗೇನ್ ದ ಸೇಮ್ ವ್ಯಾಲ್ಯೂ 4/5, ಆಪ್ಷನ್ ಬಿ. ಏನು ಚೇಂಜ್ ಆಗಲ್ಲ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನೋಡಿ. ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಏನಾಯಿತು, ಸೈನ್ ಸ್ಕ್ವೇರ್ ಥೀಟಾ. ಇದು ಯಾವ ಥರ ಅಂದರೆ ಲೈಕ್ ಹೇಗೆ ಮ್ಯಾಮ್ ಕ್ಯಾನ್ಸಲ್ ಮಾಡಿದ್ರಿ, ಈ ಥರ ಎ ಸ್ಕ್ವೇರ್. ಈಗ ರೂಟ್ ಎ ಸ್ಕ್ವೇರ್ ಅಂದರೆ ರೂಟ್ ಅಥವಾ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದ್ರು ಅದೇ ಆಗುತ್ತೆ ನಿಮಗೆ. ಹಾಗಾಗಿ ಇಲ್ಲೇನಾಯಿತು ಅಂತಂದರೆ ಕ್ಯಾನ್ಸಲ್ ಮಾಡಿದ್ವಿ. ಸೊ ಏನಾಯ್ತು ಇಲ್ಲಿ, ಸೈನ್ ಥೀಟಾ ಮಾತ್ರ ಬಂತು. ಸೈನ್ ಥೀಟಾ ವ್ಯಾಲ್ಯೂ ಏನು, 4/5. ಸೊ 4/5 ಬರ್ದಿ. ಓಕೆ, ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 30 ಡಿಗ್ರಿ ಯಾವುದಿದು. ಸೊ ಇಲ್ಲಿ ಅಗೇನ್ ಟೇಬಲ್ ಸೈನ್, ಫಸ್ಟು ಸೈನ್ 60 ಅಂದರೆ ಎಷ್ಟಪ್ಪ, ರೂಟ್ 3/2. ಅದರ ಸ್ಕ್ವೇರ್ ಮಾಡಬೇಕಿಲ್ಲಿ, ಯಾಕಂದ್ರೆ ಸ್ಕ್ವೇರ್ ಅಂತಿದೆ. ಮೈನಸ್ ಸೈನ್ ಸ್ಕ್ವೇರ್ 30, ಸೈನ್ 30 ಅಂದರೆ ಏನು, 1/2. ಅದನ್ನು ಸ್ಕ್ವೇರ್ ಮಾಡಬೇಕು. ಇಲ್ಲೇ ಅಬ್ಸರ್ವ್ ಮಾಡಿ, 2 ರೂಟ್ ಕ್ಯಾನ್ಸಲ್ ಆಯಿತು, 3/4 ಆಯಿತು, ಮೈನಸ್ 1/4 ಆಯಿತು. 3/4 ಮೈನಸ್ 1/4, ಇಟ್ ಇಸ್ 2/4. 2/4 ಅಂದರೆ 1/2. ಸೊ ದಟ್ ಇಸ್ ಆಪ್ಷನ್ ಬಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಕ್ವೆಶನು. ಇಲ್ಲಿ ರೂಟ್ ವ್ಯಾಲ್ಯೂಸ್ನ ಏನು ಮಾಡ್ತೀವಿ, ವಿ ಆರ್ ಸ್ಕ್ವೇರಿಂಗ್ ಇಟ್. ಸ್ಕ್ವೇರ್ ಮಾಡಿ ಬರಿತಾ ಇರೋದ್ರಿಂದ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಮಚ್. ಎಸ್, ನೆಕ್ಸ್ಟ್ ನೋಡಿ, ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಇಸ್ ಈಕ್ವಲ್ ಟು. ಎಸ್, ಸ್ಕ್ವೇರ್ ಅಂದರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಅದು ಸೀಕೆಂಟ್ಗೆ ಯಾವುದು ಕಾಂಬಿನೇಷನ್ ಅವ್ರು ತಗೊಳ್ಳೋದು, ಟ್ಯಾನ್. ಸೊ ಹಾಗಾಗಿ ಟ್ಯಾನ್ ಸ್ಕ್ವೇರ್ ಎ. ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಕೆಲವೊಂದು ತುಂಬ ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇಫ್ ಸೈನ್ ಥೀಟಾ ಈಕ್ವಲ್ಸ್ ಕಾಸ್ ಥೀಟಾ, ಸೈನು ಕಾಸ್ ಏನಾಗಿದೆ, ಈಕ್ವಲ್ ಆಗಿದೆ. ದ ವ್ಯಾಲ್ಯೂ ಆಫ್ 2 ಟ್ಯಾನ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಯಾವ ಆ್ಯಂಗಲ್ ನಿಮಗೆ ಈಕ್ವಲ್ ಬರುತ್ತೆ, ಸೈನಲ್ಲೂ ಕಾಸಲ್ಲೂ. 45 ಡಿಗ್ರಿ ಅಲ್ವಾ, ಹಾಗಾದರೆ ಇಲ್ಲಿ ಥೀಟಾ ಏನಿಲ್ಲಿ 45. ತುಂಬ ಈಸಿಯಾಗಿ ಇದನ್ನು ಮಾಡ್ಬೋದು. ಇದನ್ನು ಸಿಂಪ್ಲಿಫೈ ಮಾಡೋ ಬದಲು ಡೈರೆಕ್ಟಾಗಿ ನೋಡಿ, ಇಲ್ಲಿ ಸೈನ್ ಥೀಟಾ ಈಕ್ವಲ್ಸ್ ಕಾಸ್ ಥೀಟಾ ಅಂತ ಹೇಳ್ತಿದ್ದಾರೆ. ಸೈನು ಕಾಸು ಯಾವಾಗ ಈಕ್ವಲ್ ಆಗೋದು ನಿಮಗೆ ಟೇಬಲಲ್ಲಿ, 45 ಡಿಗ್ರಿ ನೋಡಿ, 1/√2 1/√2 ಅಂತ ಬರಿತೀವಿ. ಹಾಗಾದರೆ ಅದು ಯಾವ ಡಿಗ್ರಿಗೆ, 45 ಡಿಗ್ರಿ. ಹಾಗಾದರೆ ಥೀಟಾಗೆ 45 ಡಿಗ್ರಿ ಹಾಕಿದ್ರೆ ಆಯಿತು ನೋಡಿ, ಟ್ಯಾನ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 45 ಡಿಗ್ರಿ. ಓಕೆನಾ, 2 ಇಂಟು ಇಲ್ಲೇ ನೋಡಿ ಅಬ್ಸರ್ವ್ ಮಾಡಿ, ಟ್ಯಾನ್ 45 ಅಂತಂದರೆ ಎಷ್ಟು, 1 ಪ್ಲಸ್ ಇಲ್ಲೇ ನೋಡಿ ಕಾಟ್ ಸ್ಕ್ವೇರ್ 45 ಅಂತ ಕೇಳ್ತಿದ್ದಾರೆ. ಸೊ ಕಾಸ್ 45 ಎಷ್ಟು, 1/√2. ಅದನ್ನು ಸ್ಕ್ವೇರ್ ಮಾಡಬೇಕು, 1/√2 ಸ್ಕ್ವೇರ್. ಇಲ್ಲೇ ನೋಡಿ 2 ಪ್ಲಸ್ ಇದನ್ನೇನಾಯಿತು, 1 ಸ್ಕ್ವೇರ್ 1, ಇದೇನಾಯಿತು 2 ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡೋಣ, 2 2s are 4, 4 + 1 5/2 ಆಯಿತು. ಸೊ 5/2 ಆಪ್ಷನ್ ಸಿ. ನೋಡಿ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಓನ್ಲಿ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ನೋಡಿ, 13 sin theta is equal to 12, then the value of cosecant theta. ಎಸ್ ನೋಡಿ, 13 sin theta equals 12. ಬರೀ ನಂಗೆ ಸೈನ್ ಥೀಟಾ ಬೇಕಿವಾಗ. ಏನಾಯಿತು, 12/13 ಆಯಿತು. ನನಗೆ ಬೇಕಾಗಿರೋದು ಕೊಸಿಕೆಂಟ್ ಅಂದರೆ ರೆಸಿಪ್ರೋಕಲ್ ತೊಗೊಳ್ತೀವಿ, 13/12 ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಡಿ. ಕ್ಲಿಯರ್? ಎಸ್, ಇದನ್ನು ಬಿಟ್ಟು ನೆಕ್ಸ್ಟ್ ಹೋಗ್ತೀನಿ ನೋಡಿ. ಇದರಲ್ಲಿ ಇನ್ನೊಂದು 5 ಕ್ವೆಶನ್ಸ್ ಇದೆ. ಎಸ್, ಫಿಗರ್ ಅಬ್ಸರ್ವ್ ಮಾಡಿ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಹೇಳಬೇಕು. ಈಗ ಥೀಟಾ ಎಲ್ಲಿದೆ, ಇಲ್ಲಿದೆ. ಈಗ ನಮ್ಮ ಪ್ರಕಾರ ಸೈನ್ ಥೀಟಾ ಅಂದರೆ ಹೇಗೆ ತೊಗೊಳ್ತೀವಿ, ಆಪೋಸಿಟ್ ಬೈ ಹೈಪೋಟನಸ್. ಇಲ್ಲಿ ನೋಡಿ, ಈ ಥೀಟಾಗೆ ಆಪೋಸಿಟ್ ಯಾವುದಿಲ್ಲಿ, ಎ ಬಿ. ಹೈಪೋಟನಸ್ ಇಸ್ ಫಿಕ್ಸ್ಡ್, ಎ ಸಿ. ಅದ್ರ ಪ್ರಕಾರ ವ್ಯಾಲ್ಯೂ ನೋಡೋದಾದರೆ 1/2, ವಿಚ್ ಇಸ್ ಆಪ್ಷನ್ ಎ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಫ್ ಎ ಇಸ್ 30 ಡಿಗ್ರಿ ದೆನ್ ಸೈನ್ 2a ಇಸ್ ಈಕ್ವಲ್ ಟು ಅಂತ ಕೇಳ್ತಿದ್ದಾರೆ. ಸೊ ಸೈನ್ 2 ಇಂಟು 30 ಡಿಗ್ರಿ ಅಂತ ಅದು ನೋಡಿ, 2a ಅಂತ ಕೇಳಿದ್ದಾರೆ, ಎ 30 ಡಿಗ್ರಿ. ಸೊ ಸೈನ್ 60 ಡಿಗ್ರಿ ಆಯಿತು. ವಾಟ್ ಇಸ್ ಸೈನ್ 60 ಡಿಗ್ರಿ, √3/2. ಎಸ್, ನೆಕ್ಸ್ಟ್ ನೋಡಿ, ಟ್ರಯಾಂಗಲ್ ಎ ಬಿ ಸಿ, ರೈಟ್ ಆ್ಯಂಗಲ್ ಎಟ್ ಸಿ, ದೆನ್ ದ ವ್ಯಾಲ್ಯೂ ಆಫ್ ಕಾಸ್ ಎ ಪ್ಲಸ್ ಬಿ ಅಂತ ಕೇಳ್ತಿದ್ದಾರೆ. ಸೊ ಕಾಸ್ ಎ ಪ್ಲಸ್ ಬಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಲೆಟ್ ಅಸ್ ರೈಟ್
ಎ ಬಿ ಸಿ, ರೈಟ್ ಆ್ಯಂಗಲ್ ಎಟ್ ಸಿ ಅಂತ ಕೇಳಿದ್ದಾರೆ. ಓಕೆ, ಈಗ ಕಾಸ್ ಎ ಪ್ಲಸ್ ಬಿ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ದ ವ್ಯಾಲ್ಯೂ ಆಫ್ ಕಾಸ್ ಎ ಆ್ಯಂಡ್ ಬಿ. ಈಗ ಇಲ್ಲೇ ಅಬ್ಸರ್ವ್ ಮಾಡಿ, ಇದು 90 ಡಿಗ್ರಿ ಹೌದಪ್ಪ, ವೆರಿ ಸಿಂಪಲ್. ತುಂಬ ಇದೇನಪ್ಪ ಇದು ಈ ಥರ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಈಗ ರೈಟ್ ಆ್ಯಂಗಲ್ ಎಟ್ ಸಿ ಆಗೋಯ್ತು. ಈಗ ಇಲ್ಲಿ ನೋಡಿ ಇವೆರಡು, ಇದು 90 ಡಿಗ್ರಿ ಗೊತ್ತಾಯ್ತಲ್ವ ನಿಮಗೆ. ಈಗ ನಮಗೆ ಗೊತ್ತಿರೋ ಪ್ರಕಾರ ಆ್ಯಸ್ ಯು ನೋ ದಟ್ ಸಮ್ ಆಫ್ ಆ್ಯಂಗಲ್ ಆಫ್ ದೀಸ್ 3 ಆ್ಯಂಗಲ್ಸ್ ಇಸ್ 180 ಡಿಗ್ರಿ, ಕರೆಕ್ಟಾ? ಅದರಲ್ಲಿ ಒಂದು ಆ್ಯಂಗಲ್ 90 ಆದರೆ ಇವೆರಡು ಇನ್ನು ಉಳಿದಿರೋ 2 ಆ್ಯಂಗಲಿಂದ ನಮಗೇನಾಗಬೇಕು, 90 ಆಗಬೇಕು. ಹಾಗಾದರೆ ಎರಡು ಕಾಸ್ ಎ ಪ್ಲಸ್ ಬಿನ ನೀವು ಆ್ಯಡ್ ಮಾಡಿದ್ರೆ ಇಲ್ಲಿ ನನಗೆ ಬರೋವಂಥದ್ದು 90 ಡಿಗ್ರಿ. ಕಾಸ್ 90, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 90? ನಾವು ತೊಗೊಳೋದಾದರೆ 0. ಕಾಸ್ 90 ಈಸ್ 0. ನೆಕ್ಸ್ಟ್, ಟ್ಯಾನ್ ಥೀಟಾ ಇಸ್ ನಾಟ್ ಡಿಫೈನ್ಡ್. ವೆನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನಲ್ಲಿ ನಿಮಗೆ ಯಾವುದೋ ಒಂದು ನಾಟ್ ಡಿಫೈನ್ಡ್ ಅಂತ ಬರೀತೀರಾ. ನೀವು ಶುರು ಆಗೋದೇ ನಾಟ್ ಡಿಫೈನ್ಡ್ ಎಲ್ಲಿ, ಟ್ಯಾನಲ್ಲಿ. ಯಾವಾಗ? 90 ಡಿಗ್ರಿಗೆ. ಯಾಕೆ ಹೆಂಗೆ ಮ್ಯಾಮ್ ನೆನಪಾಗಲ್ವಲ್ಲ ಅಂದರೆ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೈನ್ 90 ಎಷ್ಟು? 1 ಬರ್ದಿರ್ತೀರ. ಕಾಸ್ 90 ಎಷ್ಟು? 0. ಇವೆರಡನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಟ್ಯಾನ್ ಬರೋವಂಥದ್ದು. ಸೊ 1/0 ಅನ್ನೋದೇ ನಾಟ್ ಡಿಫೈನ್ಡ್, ಸೊ 90 ಡಿಗ್ರಿ. ನೆಕ್ಸ್ಟ್ ನೋಡಿ, 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಇದು ಯಾವ ಥರ ಇದೆ? 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ. ನೋಡಿ ಈ ಲೆಸನಲ್ಲಿ ಸ್ವಲ್ಪ ಬೇಸಿಕ್ ಐಡೆಂಟಿಟೀಸು ಗೊತ್ತಿರಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಇದಿಷ್ಟು ಗೊತ್ತಿರಬೇಕು. ಇಲ್ಲಿ ನೋಡಿ, ಇದು ಎ ಪ್ಲಸ್ ಬಿ, ಇದು ಯಾವ ಥರ ಇದೆ? ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ 1, ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ. ಈಗ ನೋಡಿ ಇದು ಯಾವ ಥರ ಇದೆ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಅಗೇನ್ ಐಡೆಂಟಿಟಿ ಎಲ್ಲಿ ನಿಮ್ಗೆ ಈ ಥರ ಸ್ಕ್ವೇರ್ ಬರುತ್ತೋ ಅಲ್ಲಿ ಐಡೆಂಟಿಟಿನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಥೀಟಾ, ಆಪ್ಷನ್ ಎ. ನೋಡಿ ಈ ಥರ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ 1 ಮಾರ್ಕ್ ಕ್ವೆಶನ್ಸ್ ಯಾವ ಥರ ಕೇಳ್ಬೋದು, ಅದನ್ನು ಬಿಟ್ಟು 1 ಮಾರ್ಕ್ ಕ್ವೆಶನ್ ಸೈಡ್ಸ್ ರಿಲೇಟೆಡ್ ಜಾಸ್ತಿ ಕೇಳ್ತಾರೆ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಎ ಬಿ ಸಿ ಅಂದರೆ 90 ಡಿಗ್ರಿ, ದಿಸ್ ಇಸ್ 90 ಡಿಗ್ರಿ, ಎ ಸಿ ಬಿ 30 ಡಿಗ್ರಿ, ಫೈಂಡ್ ಎ ಬಿ ಈಸ್ ಟು ಎ ಸಿ ಅಂತ ಕೇಳ್ತಿದ್ದಾರೆ. ಸೊ ಎ ಬಿ ಈಸ್ ಟು ಎ ಸಿ ಅಂತ ಕೇಳಿದ್ದಾರೆ ಅಂದರೆ ಅದನ್ನು ನಾವು ಇದರಲ್ಲಿ ಫ್ರ್ಯಾಕ್ಷನ್ಸಲ್ಲಿ ಹೇಗೆ ಬರಿತೀವಿ? ರೇಷಿಯೋದಲ್ಲಿ ಎ ಬಿ ಬೈ ಎ ಸಿ ಅಂತ ಬರಿತೀವಿ. ಈಗ ನನ್ನ ಪ್ರಕಾರ ಇದು ಎ ಬಿ 30 ಡಿಗ್ರಿ ಎ ಬಿ ಏನಾಗುತ್ತೆ? ಇಟ್ ಈಸ್ ಆಪೋಸಿಟ್, ಕರೆಕ್ಟ್, ಆಪೋಸಿಟ್. ಇದು ನೋಡಿ ಎ ಸಿ ಅನ್ನೋದೇನಾಯಿತು? ಅಡ್ಜಸೆಂಟ್, ಹೈಪೋಟನಸ್, ಕರೆಕ್ಟಾ? ಹೈಪೋಟನಸ್. ನೋಡಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ. ಇವ್ರು ಕೇಳಿರೋದೇನು? ಎ ಬಿ ಈಸ್ ಟು ಎ ಸಿ. ಈ 30 ಡಿಗ್ರಿಗೆ ನಾನು ತೊಗೊಂಡ್ರೆ ಎ ಬಿ ಆಪೋಸಿಟ್ ಆಯಿತು, ಎ ಸಿ ಹೈಪೋಟನಸ್ ಆಯಿತು. ಆಪೋಸಿಟ್ ಬೈ ಹೈಪೋಟನಸ್ ಅನ್ನೋದನ್ನ ನಾವು ಯಾವ ಟ್ರಿಗ್ನೋಮೆಟ್ರಿಗೆ ಹೋಗ್ತೀವಿ? ಸೈನ್ಗೆ ಹೋಗ್ತೀವಿ. ಅಂದರೆ ಸೈನ್ 30 ಡಿಗ್ರಿ ನಾನು ಫೈಂಡ್ ಔಟ್ ಮಾಡಬೇಕು. ಸೈನ್ 30 ಡಿಗ್ರಿ, ವಾಟ್ ಇಸ್ ಸೈನ್ 30 ಡಿಗ್ರಿ ವ್ಯಾಲ್ಯೂ? ಎಷ್ಟು ಬರುತ್ತೆ ನಿಮಗೆ? 1/2. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಕ್ವೆಶನ್ ಇನ್ನೊಂದ್ಸರಿ ನೋಡಿ, ಇದು ರೇಷಿಯೋ ಕೇಳಿದ್ದಾರೆ, ರೇಷಿಯೋನ ನಾನು ಫ್ರ್ಯಾಕ್ಷನ್ಸಲ್ಲಿ ಬರಿತೀನಿ, ಎ ಬಿ ಬೈ ಎ ಸಿ ಅಂತ. ಸೊ 30 ಡಿಗ್ರಿಗೆ ನಾನು ನೋಡೋದಾದರೆ ಎ ಬಿ ಆಪೋಸಿಟ್ ಆಯಿತು, ಎ ಸಿ ಹೈಪೋಟನಸ್ ಆಯಿತು. ನಾವು ಆಪೋಸಿಟ್ ಹೈಪೋಟನಸ್ ತೊಗೊಳ್ಳೋದು ಯಾವಾಗ? ವೆನ್ ಇಟ್ ಈಸ್ ಸೈನ್ ತೊಗೊಳ್ತೀವಿ. ಸೊ ಸೈನ್ 30 ಡಿಗ್ರಿ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಸೈನ್ 30 ಡಿಗ್ರಿ ಅಂದರೆ ಇಟ್ ಇಸ್ 1/2. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಸ್, ಅದನ್ನು ಬಿಟ್ಟು ನೋಡು, ಇಫ್ ಸೈನ್ ಥೀಟಾ ಇಸ್ 3/5, ಕಾಸ್ ಥೀಟಾ ಇಸ್ 4/5, ದೆನ್ ಫೈಂಡ್ ದಿ ಟ್ಯಾನ್ ಥೀಟಾ. ಎಸ್, ನಮ್ಗೆ ಆಲ್ರೆಡಿ ಗೊತ್ತಿದೆ ಟ್ಯಾನ್ ಥೀಟಾ ಅಂತಂದ್ರೆ ಏನು? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ ಸೈನ್ ಥೀಟಾ ಏನಂತೆ? 3/5, ಇದು 4/5, 5 ನಾವು ಕ್ಯಾನ್ಸಲ್ ಮಾಡ್ತೀವಿ. ಸೊ 3/4. ನೆಕ್ಸ್ಟ್ ನೋಡ್ತಾ ಬನ್ನಿ, ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5, ಕಾಸ್ ಥೀಟಾ ಇಸ್ ಈಕ್ವಲ್ ಟು 4/5, ದೆನ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಕೇಳ್ತಿದ್ದಾರೆ. ಸೊ ಸೇಮ್ ವ್ಯಾಲ್ಯೂಸ್ನ ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ನು ಆ್ಯಕ್ಚುಲಿ 1 ಮಾರ್ಕ್ ಡೈರೆಕ್ಟಾಗಿ ನೀವು ಬರಿಬೋದು. ಆ್ಯಸ್ ಪರ್ ರೇಷಿಯೋ ನಮಗೆ ಗೊತ್ತಿದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದ್ರ ವ್ಯಾಲ್ಯೂ ಏನಾಗುತ್ತೆ? 1. ಇಲ್ಲಾಂದರೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ. ಸೈನ್ ಸ್ಕ್ವೇರ್ ಅಂದರೆ ಏನಾಯಿತು? 3/5 ಹೋಲ್ ಸ್ಕ್ವೇರ್, 4/5 ಹೋಲ್ ಸ್ಕ್ವೇರ್. ಓಕೆ, 3 ಸ್ಕ್ವೇರ್ ಅಂದರೆ 9/25, 16/25. ಇಲ್ಲೇ ನೋಡಿ, 9 + 16 25/25 ವಿಚ್ ಇಸ್ ಈಕ್ವಲ್ ಟು 1. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 90 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ. ನೋಡಿ ಇಲ್ಲಿ ಸೈನ್ 90 ಡಿಗ್ರಿ
ಪ್ಲಸ್ ಟ್ಯಾನ್ 45 ಡಿಗ್ರಿ ಎಷ್ಟು ಸೈನ್ 90 1 ಟ್ಯಾನ್ 45 1 ಪ್ಲಸ್ 1 2. ಅದಕ್ಕೆ ಹೇಳಿದ್ದು ಟೇಬಲ್ ಚೆನ್ನಾಗಿ ಕಲ್ತಿದ್ರೆ ಈಸಿಯಾಗಿ ಫಾಸ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಇಲ್ವಾ. ಎಕ್ಸಾಮ್ ಪೇಪರ್ ಈಗ ಫಾರ್ ಎಕ್ಸಾಂಪಲ್ 15 ಮಿನಿಟ್ಸ್ ನಿಮಗೆ ಪೇಪರ್ ರೀಡ್ ಮಾಡೋಕ್ಕೆ ಕೊಟ್ಟಿರ್ತಾರೆ ನೋಡಿ ಜಸ್ಟ್ ಅಂತ, ಆವಾಗ ಬೇಕಾದ್ರೂ ನೀವು ಪೆನ್ಸಿಲಲ್ಲಿ ಒಂದು ಕಡೆ ಬರ್ಕೊಂಡು ಕ್ವೆಶ್ಚನ್ ಪೇಪರ್ ಮೇಲೆ ಏನೂ ಬರಿಬೇಡಿ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ನಿಮ್ಮ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಮೇಲೆ ಏನೂ ಬರೀಕೂಡ್ದು, ಯಾಕಂದರೆ ದಟ್ ವಿಲ್ ಬಿ ಲೈಕ್ ನಿಮ್ಗೆ ಏನಾದರೂ ಚೆಕಿಂಗ್ ಬಂದಾಗ ಲೈಕ್ ಕಾಪಿಂಗ್ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಕ್ವೆಶ್ಚನ್ ಪೇಪರ್ ಮೇಲೆ ಏನೂ ಬರೆಯೋಕ್ಕೆ ಹೋಗಬೇಡಿ. ಓಕೆ, ಏನಾದರೂ ಡೌಟ್ ಇದ್ದರೆ ಅಕಸ್ಮಾತ್ ಯಾವುದೋ ಒಂದು ಕ್ವೆಶ್ಚನ್ ಅಟೆಂಡ್ ಮಾಡಿಲ್ಲ, ಸ್ಕಿಪ್ ಮಾಡ್ತಿದ್ದೀರಾ ಅಂದರೆ ಜಸ್ಟ್ ಒಂದು ಪೆನ್ಸಿಲಲ್ಲಿ ಡಾಟ್ ಇಡಿ ಅಷ್ಟೇ. ಅದೆಲ್ಲ ನಾನು ಹೇಳ್ತೀನಿ ಹೇಗೆ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಎಲ್ಲ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇನ್ ಗಿವನ್ ಫಿಗರ್ ಎಕ್ಸ್ ವೈ ಝೆಡ್ ಇಸ್ 90 ಡಿಗ್ರಿ ದೆನ್ ಫೈನ್ ದ ವ್ಯಾಲ್ಯೂ ಆಫ್ ಸೈನ್ ಆಲ್ಫಾ. ಎಸ್, ಆಲ್ಫಾ ಇಲ್ಲಿದೆ. ಈಗ ನಾವು ಕೇಳ್ತಾ ಇರೋದು ಸೈನ್ ಆಲ್ಫಾ ಆಗಿರೋದ್ರಿಂದ, ಸೈನ್ ಅಂದರೆ ನಿಮಗೆ ಗೊತ್ತಿದೆ, ಶಾರ್ಟಾಗಿ ಬರಿತೀನಿ, ಆಪೋಸಿಟ್ ಬೈ ಹೈಪೋಟೆನಸ್. ಇದ್ರ ಪ್ರಕಾರ ಆಲ್ಫಾ ಪ್ರಕಾರ ಆಪೋಸಿಟ್ ಯಾವುದು ಝೆಡ್ ವೈ, ಹೈಪೋಟೆನಸ್ ಯಾವುದು ಎಕ್ಸ್ ಝೆಡ್. ಈಗ ಅದರ ಪ್ರಕಾರ ನೋಡಿ, ಫಸ್ಟ್ ಆಪೋಸಿಟ್ ಝೆಡ್ ವೈ ಎಷ್ಟಿದೆ 3 ಇದೆ, ಅದು 5 ಇದೆ, ಸೊ 3/5 ಇಷ್ಟೇ. ವೆರಿ ಸಿಂಪಲ್. ನೋಡ್ಕೊಳ್ಳಿ ಸೈನ್ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬರೀತೀರಾ. ನೆಕ್ಸ್ಟ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಥೀಟಾ ಇನ್ ದ ಫಿಗರ್. ಎಸ್, ಥೀಟಾ, ಫೈಂಡ್ ದ ವ್ಯಾಲ್ಯೂ ಆಫ್ ಥೀಟಾ ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಯಾವುದು ಬೇಕಾದ್ರೂ ನೀವು ತೊಗೊಳ್ಬೋದು, ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರಾಗಿ ಸೈನು ಟ್ಯಾನು ಅಂತ ಏನೂ ಕೊಟ್ಟಿಲ್ಲ, ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನಾನು ಸೈನ್ಗೆ ಹೋಗ್ತೀನಿ, ಯಾಕೆ ಸೈನ್ ಥೀಟಾ, ಯಾಕಂದರೆ ನಾವು ವಿ ಹ್ಯಾವ್ ಟು ಫೈಂಡ್ ದಿಸ್ ಥೀಟಾ ನಾವು. ಓಕೆ, ಈಗ ಸೈನ್ ಥೀಟಾ ಅಂತಂದರೆ ಸೈನ್ಗೆ ಆಪೋಸಿಟ್ ಯಾವುದಿಲ್ಲಿ 1, ಆ ಹೈಪೋಟೆನಸ್ ಏನಾಗುತ್ತೆ 2. ಸೈನಲ್ಲಿ ನಿಮಗೆ 1/2 ಯಾವಾಗ ಬರುತ್ತೆ, ವೆನ್ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಹಿಯರ್ ಥೀಟಾ ಇಸ್ 30 ಡಿಗ್ರಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡ್ತಾ ಬನ್ನಿ, ಇಲ್ಲಿ ಇನ್ನೊಂದಷ್ಟು ಕ್ವೆಶನ್ಸ್ ಇದೆ. ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ದೆನ್ ಫೈನ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ. ನೋಡಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ದೆನ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಸೈನ್ಗೂ ಕಾಸ್ಗೂ ಇರೋಂಥ ರಿಲೇಷನ್ಶಿಪ್ ಏನಾದರೂ ಇದೆಯಾ ಅಂತ ಯೋಚನೆ ಮಾಡಬೇಕು ಫಸ್ಟ್. ಸೈನ್ಗೂ ಕಾಸ್ಗೂ, ಎಸ್, ಸೈನ್ಗೂ ಕಾಸ್ಗೂ ನಮ್ಗೆ ಏನಂತ ರಿಲೇಷನ್ಶಿಪ್ ಇದೆ, ಏನಿದೆ ನಮಗೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅನ್ನೋದೊಂದು ರಿಲೇಷನ್ಶಿಪ್ ಇದೆ, ಸರಿನಾ. ಈಗ ನನಗೆ ಕಾಸ್ ಥೀಟಾ ಕೇಳಿದ್ದಾರೆ, ಸೊ ಕಾಸ್ ಸ್ಕ್ವೇರ್ ಥೀಟಾ ಹಾಗೆ ಇಟ್ಕೋತೀನಿ, ಸೈನ್ ಈ ಕಡೆಗೆ ತರ್ತೀನಿ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ. ಕ್ಲಿಯರ್ ಆಯಿತಾ. ಈಗ ಬರೀ ನನಗೆ ಕಾಸ್ ಥೀಟಾ ಬೇಕು, ರೂಟ್ 1 ಮೈನಸ್ ಆರ್ ವ್ಯಾಲ್ಯೂಸ್ ನೋಡ್ಕೋಬೇಕು, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಕ್ಲಿಯರ್ ಆಯಿತಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈನ್ ಥೀಟಾ ಅಂದರೆ ಏನು ಕೊಟ್ಟಿದ್ದಾರೆ 1 ಸ್ಕ್ವೇರ್ 1 ಮೈನಸ್ 1 0, ರೂಟ್ 0 0, ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು 0 ಬರುತ್ತೆ. ಕ್ಲಿಯರ್ ಆಯ್ತಲ್ವಾ. ಸೈನ್ ಥೀಟಾ 1 ಆದರೆ ಕಾಸ್ ಏನಾಗಿರುತ್ತೆ 0. ಕ್ಲಿಯರ್. ಎಸ್, ಯಾಕಂದರೆ ಆ್ಯಂಗಲ್ ಸೇಮ್ ಇರಬೇಕು ಅಂತ ತಗೊಳ್ಳೋದಾದರೆ ನಾವು. ಓಕೆ, ನೆಕ್ಸ್ಟ್ ನೋಡಿ, ಇಫ್ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 2 ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 2 ಅಂತ ಹೇಳಿಬಿಟ್ಟಿದ್ದಾರೆ. ಲೆಟ್ ಅಸ್ ಕನ್ಸಿಡರ್ ದಿಸ್. ಯಾವುದು ಸಿಂಪಲ್, ಕೆಲವೊಂದು ಕಷ್ಟ ಅನಿಸುತ್ತೆ ಬಟ್ ತುಂಬಾ ಈಸಿ. ಈಗ ನೋಡ್ತಾ ಬನ್ನಿ, ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 2. ಇಲ್ಲಿ ನಾವು ರಿಲೇಷನ್ಶಿಪ್ನೇ ತೊಗೊಳ್ಳೋಣ, ಟ್ಯಾನು ಕಾಟ ರೆಸಿಪ್ರೋಕಲ್ ಟು ಈಚ್ ಅದರ್. ಈಗ ನನಗೆ ಇವೆರಡನ್ನು ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡ್ತೀನಿ, ಆಗೇನಾಗುತ್ತೆ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್. ಇದು ನೋಡೋಕ್ಕೆ ಯಾವ ಥರ ಇದೆ ನೋಡೋಕ್ಕಿದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಬರೀತೀರಾ, ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಟ್ಯಾನ್ ಥೀಟಾ ಕಾಟ್ ಥೀಟಾ, ಕರೆಕ್ಟ್, ಇಸ್ ಈಕ್ವಲ್ ಟು 4. ಎಸ್, ಈಗ ಇದನ್ನು ಹಾಗೆ ಇಟ್ಕೋತೀನಿ, ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್, ರೆಸಿಪ್ರೋಕಲ್ ಟು ಈಚ್ ಅದರ್ 1 ಈಕ್ವಲ್ಸ್ 4 ಆಯಿತು. ಈ 2 ಈ ಕಡೆಗೆ ತೊಗೊಂಡು ಬಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 4 ಮೈನಸ್ 2 ಆಗುತ್ತೆ. ಇದ್ರ ವ್ಯಾಲ್ಯೂನ ಏನಾಗುತ್ತೆ 2 ಆಗುತ್ತೆ. ಅಷ್ಟೇ, ವೆರಿ ಸಿಂಪಲ್. ನೋಡಿ, ಇದಿಷ್ಟು ನಿಮಗೆ 2 ಮಾರ್ಕ್ಸ್ಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ನೋಡ್ತಾ ಬನ್ನಿ,
If cos theta plus cos square theta is equal to 1, then find the sin square theta plus sines power 4 theta ಅಂತ ಕೇಳ್ತಿದ್ದಾರೆ. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲೂ ಅಷ್ಟೇ ಸೇಮ್ ಸೈನ್ಗೂ ಕಾಸ್ಗೂ ಇರೋಂಥ ರಿಲೇಷನ್ಶಿಪ್ ಇದೆ ನೋಡಿ. ಇಲ್ಲಿ ನಾವು ರೆಸಿಪ್ರೋಕಲ್ ರೇಷಿಯೋ ತೊಗೊಂಡ್ವಿ. ಇದರಲ್ಲಿ ಏನಾಗ್ತಿದೆ ಅಂತಂದರೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತೊಗೊಳ್ಬೇಕಾಗತ್ತೆ. ಓಕೆ, ಕಾಸ್ ಥೀಟಾ ನಾವೇನು ಮಾಡ್ತೀವಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಬರಿತಾ ಹೋಗ್ತೀನಿ. ಎಸ್, ಲೆಟ್ ಅಸ್ ಟೇಕ್ ದಿಸ್. ಬರಿತೀನಿ, ನೋಡ್ತಾ ಬನ್ನಿ. ಜಸ್ಟ್ ಇಲ್ಲೇ ಮಾಡ್ಕೋತೀನಿ. ಎಸ್, ಫಸ್ಟ್ ಏನು ಕೊಟ್ಟಿದ್ದಾರೆ? ಕಾಸ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಕ್ಲಿಯರ್ ಆಯಿತಾ? ಎಸ್, ಇಲ್ಲೇನು ಮಾಡ್ತಿದ್ದೀನಿ ನಾನಿವಾಗ? ಸೊ ಕಾಸ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತಿದೆ. ನಾನು ಕಾಸ್ ಸ್ಕ್ವೇರ್ ಥೀಟಾ ಇದೆಯಲ್ಲ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಇದನ್ನು ಈ ಕಡೆಗೆ ತೊಗೊಂಡು ಬಂದೆ. ಓಕೆ, ಸೊ ಕಾಸ್ ಥೀಟಾ ಇದೇನಾಯಿತು ನಿಮಗೆ? ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಕೊಡೋಣ, ಇದನ್ನೇ ನಾನು ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡ್ತೀನಿ. ಅವಾಗೇನಾಯ್ತು? ಇದು ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಇದು ಸೈನ್ ಸ್ಕ್ವೇರ್ ಪವರ್ 4 ಥೀಟಾ ಅಂತ ಆಗ್ಬಿಡುತ್ತೆ ನೋಡಿ. ಸೈನ್ ಸ್ಕ್ವೇರ್ ಜಾಗದಲ್ಲಿ ನಾನು ಕಾಸ್ ಥೀಟಾ ಹಾಕ್ಬೋದು, ಸೈನ್ ಪವರ್ 4 ಥೀಟಾದಲ್ಲಿ ಏನು ಹಾಕ್ಬೋದು? ಕಾಸ್ ಸ್ಕ್ವೇರ್ ಹಾಕ್ಬೋದು. ಹಾಗಾದರೆ ಸೈನ್ ಸ್ಕ್ವೇರ್ ಜಾಗದಲ್ಲಿ ಏನು ಬರುತ್ತೆ? ಕಾಸ್ ಥೀಟಾ ಬರುತ್ತೆ. ಸೈನ್ ಪವರ್ 4 ಥೀಟಾದಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಈಗ ತಾನೇ ಅದರ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 1. ನೋಡಿ, ವೆರಿ ಸಿಂಪಲ್. ಅಂದರೆ ಜಸ್ಟ್ ಥಿಂಕ್ ಮಾಡಬೇಕು ನೀವು. ಅಂದರೆ ನನಗಿಲ್ಲಿ ಕೊಟ್ಟಿರೋಂಥ ಟ್ರಿಗ್ನೋಮೆಟ್ರಿನ ನಾನು ಹೇಗೆ ಯೂಸ್ ಮಾಡ್ಬೋದು ನೋಡಿ. ಇಲ್ಲಿ ನಾನೇನು ಮಾಡಿದೆ? ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಟ್ಯಾನ್ ಸ್ಕ್ವೇರು ಕಾಟ್ಸ್ ಯಾವಾಗ ಆಗುತ್ತೆ? ಸ್ಕ್ವೇರಿಂಗ್ ಬೋತ್ ಸೈಡ್. ಈ ಥರ ಕ್ವೆಶನ್ ಕೊಟ್ಟಾಗ ಸ್ಕ್ವೇರಿಂಗ್ ಮಾಡಿ ಆದಷ್ಟು. ಈಗ ಇಲ್ಲಿ ನೋಡಿ, ಕಾಸು ಸೈನ್ ಕೊಟ್ಟಾಗ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ಇದೇ ಕ್ವೆಶನ್ ಸ್ವಲ್ಪ ಬೇರೆ ಇದೆ. ನೆಕ್ಸ್ಟ್ ಏನಿದೆ? ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/2, ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/2. ಇಲ್ಲಿ ನಾವು ಎ ಆ್ಯಂಡ್ ಬಿ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿ, ಸೈನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/2 ಅಂತಿದೆ. ಸೈನಲ್ಲಿ ಯಾವಾಗ 1/2 ಬರುತ್ತೆ ನಿಮಗೆ? ಸೈನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/2 ಯಾವಾಗ ಬರುತ್ತೆ? ಸೈನ್ 30 ಡಿಗ್ರಿ. ಹಾಗಾದರೆ ಎರಡೂ ಕಡೆ ಸೈನ್ ಇರೋದ್ರಿಂದ ನಾನು ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ತೊಗೊಳ್ಬೋದು, ಒಂದು ಈಕ್ವೇಷನ್ ಅಂತ ಹೇಳಿ. ಕ್ಲಿಯರ್ ಆಯ್ತಲ್ವಾ? ಅದೇ ಥರ ನೋಡಿ, ಇಲ್ಲಿ ಕಾಸ್ ಎ ಪ್ಲಸ್ ಬಿ ಇದೆ, ಕಾಸ್ ಎ ಪ್ಲಸ್ ಬಿ ಇದೆ ಇಸ್ ಈಕ್ವಲ್ ಟು 1/2. ಈಗ ಕಾಸಲ್ಲಿ ನಿಮಗೆ 1/2 ಯಾವಾಗ ಬರುತ್ತೆ? ಇಟ್ ಇಸ್ ಕಾಸ್ 60 ಡಿಗ್ರಿ. ಎರಡರಲ್ಲೂ ಕಾಸ್ ಇರೋದ್ರಿಂದ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಈಗೇನಿದೆ ಈ ಕಡೆಗೆ ತೊಗೋತೀನಿ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ನೋಡಿ, ಕ್ಯಾನ್ಸಲ್ ಆಯಿತು. 2a ಪ್ಲಸ್ ನಿಮ್ಗೇನು ಬರುತ್ತೆ? 90 ಡಿಗ್ರಿ ಬಂತು. ಕ್ಲಿಯರ್ ಆಯ್ತಲ್ವಾ? ಸೊ ಹಾಗಾಗಿ ಇಲ್ಲಿ 2 1s 2 45s ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 45 ಡಿಗ್ರಿ ಬಂತು. ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ನಿಮಗೆ? 45. ಹಾಗಾದರೆ ಬಿ ಎಷ್ಟಾಗುತ್ತೆ ನಿಮಗೆ? ಬಿ ನೋಡ್ತಾ ಬನ್ನಿ. ಸೊ ಇಟ್ ಈಸ್ ಎ ಪ್ಲಸ್ ಬಿ ಅಂತ ನಾನು ತೊಗೊಳ್ಳೋದಾದರೆ, ಸೊ 1 ಇಟ್ ಈಸ್ 60 ಡಿಗ್ರಿ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಬಿ ಜಾಗದಲ್ಲಿ ಎ 45 ಆದರೆ ಬಿ ವಿಲ್ ಬಿ 15 ಅಷ್ಟೇ. ಬಿ ಏನಾಗುತ್ತೆ ಇಲ್ಲಿ? 15 ಡಿಗ್ರಿ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಫಸ್ಟ್ ಏನಾಗಿದೆ? ಮೈನಸ್ 45 ಮೈನಸ್ 15 30, ಸೈನ್ 30 1/2, 45 ಪ್ಲಸ್ 15 60, ಕಾಸ್ 60 1/2. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್ ಏನಿದೆ? ಕಾಸ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ಪ್ರೂವ್ ಮಾಡಿ ಅಂತೇಳಿ. ವೆರಿ ಸಿಂಪಲ್, ಇದು 1 ಮಾರ್ಕಲ್ಲಿ ನೋಡಿ. ಕಾಸ್ ಥೀಟಾ ಹಾಗೆ ಇಟ್ಕೋತೀರಾ. ಕೊಸಿಕೆಂಟ್ ಅಂದರೆ ಏನು? 1/sin ಅಂತ ಬರೀತೀರಾ. ಇಲ್ಲೇ ನೋಡಿ, ಕಾಸ್ ಬೈ ಸೈನ್ ಆಗೋಯ್ತೀವಿ. ಕಾಸ್ ಬೈ ಸೈನ್ ಕಾಟ್ ಥೀಟಾ. ಓಕೆ, ಇದಿಷ್ಟು ನಾನೀಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ಸೈನ್ 3/5 ಆದರೆ ಕೊಸಿಕೆಂಟ್ ರಿವರ್ಸ್ ಮಾಡ್ತೀರಾ. ಕಾಟು 8/15, ಸೈನು 15/17 ಆದರೆ ಫೈಂಡ್ ಕಾಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಕಾಟ್ ಅಂದರೆ ಏನು ಬರುತ್ತಿದ್ದು? ದಿಸ್ ಇಸ್ ಅಡ್ಜಸೆಂಟ್ ಬೈ ಆಪೋಸಿಟ್. ಸೈನ್ ಅಂತಂದರೆ ಏನು ಬಂತಿದ್ದು? ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್. ಇಲ್ಲೇ ನೋಡಿ, ಆಪೋಸಿಟ್ ಸೇಮ್ ಇದೆ. ಅಡ್ಜಸೆಂಟ್ 8, ಹೈಪೋಟೆನಸ್ 7. ಕಾಸ್ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂದರೆ ಏನು ಕೊಟ್ಟಿದ್ದಾರೆ? 8, ಹೈಪೋಟೆನಸ್ 17. ಈ ಥರ. ನೆಕ್ಸ್ಟ್, ವ್ಯಾಲ್ಯೂ ಆಫ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 2 ಟ್ಯಾನ್ ಸ್ಕ್ವೇರ್ 40 ಡಿಗ್ರಿ. ಟ್ಯಾನ್ 60 ಇಟ್ ಇಸ್ √3. ಸೊ √3 ಸ್ಕ್ವೇರ್ ಮಾಡ್ತೀರಾ. ಪ್ಲಸ್ 2 ಇಂಟು 45 ಅಂದರೆ 1 ಸ್ಕ್ವೇರ್. ಸೊ √3 ಸ್ಕ್ವೇರ್ ಅಂದರೆ 3 ಆಯಿತು.
1 ಸ್ಕ್ವೇರ್ 1, 2 1s are 2, ಸೊ 3 + 2 5 ಅಂತ ಆನ್ಸರ್ ಬರುತ್ತೆ. ಈಗ ಪ್ರೂವಿಂಗ್ ಕ್ವೆಶನ್ಗೆ ಬರೋಣ. ಓಕೆ, ಇಫ್ ನೋಡಿ, ಇಫ್ a cos theta plus b sin theta is equal to m and a sin theta minus b cos theta is equal to n, prove that m square plus n square is equal to a square plus b square ಅಂತ ಹೇಳಿ ಕೇಳಿದೆ. ಓಕೆ, ಫಸ್ಟ್ ಈಗ ನಾನು LHS ತಗೊಳ್ತೀನಿ ನೋಡಿ. ಅದಕ್ಕೆ ಎರಡೆರಡೇ ಕ್ವೆಶನ್ ತೊಗೊಂಡಿದ್ದೀನಿ, ಒಂದು ಶೀಟಲ್ಲಿ 2 ಕ್ವೆಶನ್ ತೊಗೊಂಡಿದ್ದೀನಿ. ಫಸ್ಟ್ ನೋಡಿ LHS ತಗೊಳ್ಳೋಣ. LHS ಅಂದರೆ ಏನಿದೆ, m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಅಂತಿದೆ. ಈಗ m ಅಂದರೆ ಅವರೇ ಕೊಟ್ಟಿದ್ದಾರೆ ಏನಂತ, m ಅಂದರೆ a cos theta ಪ್ಲಸ್ b sin theta ಸ್ಕ್ವೇರ್ ಮಾಡಬೇಕು, ಹೋಲ್ ಸ್ಕ್ವೇರ್, ಪ್ಲಸ್ ನೆಕ್ಸ್ಟ್ ನೋಡ್ತಾ ಬನ್ನಿ n ಅಂತಂದರೆ a sin theta ಮೈನಸ್ b cos theta ಸ್ಕ್ವೇರ್. ಈಗ ಇದು ಯಾವ ಥರ ಇದೆ, a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಮಾಡಬೇಕು. ನೋಡ್ತಾ ಬನ್ನಿ, ಇದು ಪೂರ್ತಿ a ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ, ಬಿ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ 2ab. 2ab ಅಂದರೆ 2, ಇಲ್ಲೊಂದು ab ಇದೆ, ಕಾಸ್ ತೀಟಾ ಸೈನ್ ತೀಟಾ. ಈಗ ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 2ab, ಮೈನಸ್ 2ab ಸೈನ್ ತೀಟಾ ಕಾಸ್ ತೀಟಾ. ನೋಡಿ, ಇವೆರಡು ಒಂದೇ ವ್ಯಾಲ್ಯೂಸ್ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಈಗ a ಒಂದು ಕಡೆ ತೊಗೊಳ್ತೀನಿ, b ಒಂದು ಕಡೆ ತೊಗೊಳ್ತೀನಿ, ಇವೆರಡರಲ್ಲಿ a ಸ್ಕ್ವೇರ್ ಕಾಮನ್ ತೊಗೊಳ್ತೀನಿ, ಇನ್ನು ಉಳ್ಕೊಳ್ಳೋದು ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ. ಇವೆರಡರಲ್ಲಿ b ಸ್ಕ್ವೇರ್ ಕಾಮನ್ ತೊಗೊಳ್ತೀನಿ, ಉಳ್ಕೊಳ್ಳೋದು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ. ಈಗ ನಮ್ಗೆ ಐಡೆಂಟಿಟಿ ಗೊತ್ತು, ಇವೆರಡು ಐಡೆಂಟಿಟಿ ಏನು ಬರುತ್ತೆ, 1 ಬರುತ್ತೆ. ಸೊ a ಸ್ಕ್ವೇರ್ ಇಂಟು 1 ಪ್ಲಸ್ ಬಿ ಸ್ಕ್ವೇರ್ ಇಂಟು 1, ಉಳ್ಕೊಳ್ಳೋದೇನು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವಿಚ್ ಇಸ್ RHS. ಓಕೆ, ಈಗ ನಾನು ಇದಕ್ಕೆ ಮುಂಚೆ ನಾನೊಂದು ವಿಡಿಯೋನ, ಟ್ರಿಗ್ನೋಮೆಟ್ರಿಕ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ರೂಲ್ಸ್ನ ಹೇಳಿದ್ದೀನಿ, ಯಾವ ಥರ ನೀವು ತೊಗೊಳ್ಬೇಕು ಅಂತ. ಯಾಕಂದರೆ ಈಗ ಟೈಮ್ ಕಡಿಮೆ ಇರೋದ್ರಿಂದ ಜಸ್ಟ್ ನಾನು ಒಂದಷ್ಟು ಕ್ವೆಶನ್ಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ರೂಲ್ಸ್ ಏನಪ್ಪ ಅಂತಂದರೆ, ಯಾವಾಗಲೂ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕೊಡಲಿ ಸೈನು ಕಾಸಲ್ಲಿ ಇದ್ದರೆ ಒಳ್ಳೆಯದು, ಈಸಿಯಾಗಿ ನಮಗೆ ಆನ್ಸರ್ ಬರುತ್ತೆ. LHS ತೊಗೊಂಡು RHSನ ಈಸಿಯಾಗಿ ನಾವಿಲ್ಲಿ ಪ್ರೂವ್ ಮಾಡಬಹುದು. ಓಕೆ, ಸೊ ಹಾಗಾಗಿ ಆಲ್ವೇಸ್ ಕನ್ವರ್ಟ್ ಈಚ್ ಆ್ಯಂಡ್ ಎವ್ರಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಂಟು ಸೈನ್ ಆ್ಯಂಡ್ ಕಾಸ್. ಅಥವಾ ಐಡೆಂಟಿಟೀಸಲ್ಲೇ ಇದ್ದರೆ ತೊಂದರೆ ಇಲ್ಲ, ಐಡೆಂಟಿಟೀಸಲ್ಲೇ ಕನ್ವರ್ಟ್ ಮಾಡಿಕೊಂಡು ಮಾಡಿ. ಇಲ್ಲ ಅಂತಂದರೆ ಸೈನು ಕಾಸ್ಗೆ ಕನ್ವರ್ಟ್ ಮಾಡಿ. ಇನ್ನು ಕೆಲವೊಂದು ಕ್ವೆಶನ್ ಇದೆ, LHSನ ಸಾಲ್ವ್ ಮಾಡಿದ್ರೆ ಡೈರೆಕ್ಟಾಗಿ RHS ಬರುತ್ತೆ. ಓಕೆ, ಇನ್ನು ಕೆಲವು ಕ್ವೆಶನ್ಸಲ್ಲಿ ಏನಪ್ಪ ಅಂದರೆ LHSನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಯಾವುದೋ ಒಂದು ಸ್ಟೆಪ್ಪಲ್ಲಿ ಸ್ಟಾಪ್ ಆಗುತ್ತೆ, ಸೈನು ಕಾಸ್ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ, ನಮಗೆ ಮುಂದಕ್ಕೆ ಬರಲ್ಲ. ಆವಾಗ ಏನು ಮಾಡಬೇಕು, RHSನು ಸಪ್ರೇಟಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಈ ಥರದ್ದೊಂದಷ್ಟು ಕ್ವೆಶನ್ಸ್ ನಿಮಗೆ ಬರುತ್ತೆ, ನಾನು ಇಲ್ಲಿ ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಈಗ ಸೆಕೆಂಡ್ ಒನ್ ನೋಡಿ, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ LHS ತೊಗೊಂಡಿದ್ದೀನಿ. ಇದು ನೋಡಿದ್ರೆ ಯಾವ ಥರ ಕಾಣಿಸ್ತಿದೆ ನಿಮಗೆ, ಐಡೆಂಟಿಟಿ ಥರ ಇದೆ, ಬಟ್ ನಮಗೆ ಪ್ಲಸ್ ಇರಬೇಕಿತ್ತು, ಎರಡು ಮಧ್ಯೆ ಮೈನಸ್ ಇದೆ. ಹಾಗಾದ್ರೆ ಯಾವುದಾದ್ರೂ ಒಂದಕ್ಕೆ ನೀವು ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಗೆ ಗೊತ್ತಿರೋ ಐಡೆಂಟಿಟಿ ಏನು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಹೇಳಿ. ಈಗ ನಮಗೆ ನೋಡಿ RHS ಅಲ್ಲಿ ಏನಿದೆ, ಕಾಸ್ ಇದೆ, ಹಾಗಾದರೆ ಸೈನ್ ಇರಬಾರ್ದು, ಸೈನ್ ಜಾಗದಲ್ಲಿ ಏನು ಹೋಗಿರಬೇಕು, ಕಾಸ್ ಹೋಗಿರಬೇಕು. ಹಾಗಾದರೆ ನೋಡಿ, ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಅಂದರೆ ಸೈನ್ ಜಾಗದಲ್ಲಿ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಹಾಗಾದರೆ ನೋಡಿ, ಕಾಸ್ ಸ್ಕ್ವೇರ್ ಎ ಹಾಗೆ ಇಟ್ಕೋತೀನಿ, ಇಲ್ಲಿ ನಾನೇನು ಮಾಡ್ತಿದ್ದೀನಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಕಾಸ್ ಸ್ಕ್ವೇರ್ ಎ ಮೈನಸ್ 1 ಇಂಟು 1 ಮೈನಸ್ 1, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಇಲ್ಲೇ ನೋಡಿ, ಕಾಸ್ ಸ್ಕ್ವೇರ್ ಎ ಎರಡು ಸರಿ ಇದೆ, ಸೊ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ವಿಚ್ ಇಸ್ RHS. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈ ಥರ ಜಸ್ಟ್ ಥಿಂಕ್, ನಾನು ಇಲ್ಲಿ ಏನು ಮಾಡಬೇಕು, ಬರೀ ಸೈನು ಕಾಸಲ್ಲಿದ್ದರೆ ಅಲ್ಲಿ ನಾನು ಐಡೆಂಟಿಟೀಸ್ ಮಾಡ್ಬೋದಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಇನ್ನೆರಡು ಕ್ವೆಶನ್ ತೊಗೊಂಡಿದ್ದೀನಿ ನೋಡಿ. ಈಗ ಇಲ್ಲಿಗೆ ಬರ್ತೀನಿ, LHS ತೊಗೊಳ್ತೀನಿ. ಜಸ್ಟ್ ಟೇಕ್ ದಿಸ್ ಒನ್. LHS ಏನಿದೆ, ಕಾಸ್ ಎ ಬೈ 1 ಮೈನಸ್ ಟ್ಯಾನ್ ಎ, ಓಕೆ, ಪ್ಲಸ್ ಸೈನ್ ಎ ಬೈ 1 ಮೈನಸ್ ಕಾಟ್ ಎ. ಕ್ಲಿಯರ್? ಎಸ್. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಬೇರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದ್ದರೆ ಸೈನು ಕಾಸ್ಗೆ ಕನ್ವರ್ಟ್ ಮಾಡಿ.
ಎಸ್ ನೋಡಿ, ಇವಾಗ ಕಾಸ್ ಎ ಹಾಗೆ ಇಟ್ಕೋತೀನಿ. ಟ್ಯಾನ್ ಸೈನು ಕಾಸಿಗೆ ಬರಬೇಕು ಅಂದರೆ ಸೈನ್ ಎ ಬೈ ಕಾಸ್ ಎ, ಸರಿನಾ? ಪ್ಲಸ್ ಇದು ಸೈನ್ ಎ ಹಾಗೆ ಇದೆ, ಇದು 1 ಮೈನಸ್ ಕಾಟ್ ಎ ಅಂತಂದರೆ 1 ಮೈನಸ್ ಕಾಸ್ ಎ ಬೈ ಸೈನ್ ಎ, ಕರೆಕ್ಟಾ? ಎಸ್. ಈಗ ಎಲ್ ಸಿ ಎಮ್ ತಗೊಳ್ಳೋಣ. ಡಿವೈಡೆಡ್, ಈಗ ಕಾಸ್ ಎ ಮಲ್ಟಿಪ್ಲೈ ಮಾಡ್ತೀನಿ. ಕಾಸ್ ಎ ಮೈನಸ್ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಸೈನ್ ಎ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಎ ಮೈನಸ್ ಕಾಸ್ ಎ ಬೈ ಸೈನ್ ಎ. ಕ್ಲಿಯರ್ ಆಯಿತಾ? ಈಗ ಕಾಸ್ ಎ ಐ ಕ್ಯಾನ್ ಟೇಕ್ ಟು ದ ನ್ಯೂಮರೇಟರ್, ಅವಾಗ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಈ ಸೈನ್ ಎ ಅಲ್ಲಿ ಹೋಗುತ್ತೆ, ಸೈನ್ ಸ್ಕ್ವೇರ್ ಎ ಆಯಿತು ಬೈ ಸೈನ್ ಎ ಮೈನಸ್ ಕಾಸ್ ಎ. ಓಕೆನಾ? ಈಗ ಅಬ್ಸರ್ವ್ ಮಾಡಿ ಡಿನಾಮಿನೇಟರ್, ಮತ್ತೆ ನಾನು ಎಲ್ ಸಿ ಎಮ್ ತೊಗೊಳ್ಬೇಕು ಅಂದರೆ ಬೇರೆ ಬೇರೆ ಥರ ಇದೆ. ಕಾಸ್ ಎ ಮೈನಸ್ ಸೈನ್ ಎ ಇದೆ, ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಇದೆ. ಈಗ ಹೆಂಗಪ್ಪ ಅಂತಂದರೆ ಎ ಮೈನಸ್ ಬಿ ಇದೆ, ಇನ್ನೊಂದು ಕಡೆ ಬಿ ಮೈನಸ್ ಎ ಇದೆ. ಇದನ್ನು ನಾನು ಎ ಮೈನಸ್ ಬಿನೇ ಮಾಡಬೇಕು ಅಂದರೆ ಮೈನಸ್ನ ಕಾಮನ್ ತೆಗಿಬೇಕು ಅಷ್ಟೇ. ಅವಾಗ ನೋಡಿ, ಕಾಸ್ ಸ್ಕ್ವೇರ್ ಎ, ಇದು ಕಾಸ್ ಎ ಮೈನಸ್ ಸೈನ್ ಎ ಇದೆ. ಇದನ್ನು ನಾನು ಕಾಸ್ ಎ ಮೈನಸ್ ಸೈನ್ ಎ ಮಾಡ್ತೀನಿ ಅಂದರೆ ಮೈನಸ್ ತೆಗೆದು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಸೈನ್ ಸ್ಕ್ವೇರ್ ಎ ಇದೇನಾಯಿತು ನಿಮಗೆ ಕಾಸ್ ಎ ಮೈನಸ್ ಸೈನ್ ಎನೇ ಉಳ್ಕೊಳ್ತು, ಸರಿನಾ? ಈಗ ಎಲ್ ಸಿ ಎಮ್ ತೊಗೊಳ್ಳೋಣ. ಸೇಮ್ ಬರುತ್ತೆ, ಕಾಸ್ ಎ ಮೈನಸ್ ಸೈನ್ ಎ ಇದೇನಾಯಿತು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಇದು ನೋಡೋಕ್ಕೆ ಯಾವ ಥರ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಕಾಸ್ ಎ ಪ್ಲಸ್ ಸೈನ್ ಎ, ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಉಳ್ಕೊಳ್ಳೋ ಡಿನಾಮಿನೇಟರ್ ಕಾಸ್ ಎ ಮೈನಸ್ ಸೈನ್ ಎ. ನೋಡಿ, ಒಂದು ಕಾಸ್ ಎ ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದು ನೋಡಿ ಹೆಂಗಾದರೂ ಬರೀರಿ, ಪ್ಲಸ್ ಇರೋದ್ರಿಂದ ಎ ಪ್ಲಸ್ ಬಿ ಆದರೂ ಬರಿಬೋದು, ಬಿ ಪ್ಲಸ್ ಎ ಎರಡೂ ಒಂದನೇ, ಸೈನ್ ಎ ಪ್ಲಸ್ ಕಾಸ್ ಎ. ನೋಡಿ, ಪ್ರೂವಿಂಗ್ ಬಂತು. ಓಕೆ ಮ್ಯಾಮ್, ಇಲ್ಲಿ ಯಾಕೆ ನೀವು ಡೈರೆಕ್ಟಾಗಿ ಮಾಡ್ತಿದ್ದೀರಾ ಅಂದರೆ ನೋಡಿ, ಯಾರಿಗೆ ಇದು ಕಷ್ಟ ಅನ್ನಿಸ್ತಿದೆ, ನಾನು ಪ್ರೀವಿಯಸ್ ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ ನಾನು ಅಲ್ಲಿ ರೂಲ್ಸ್ ಹೇಳ್ಕೊಟ್ಟಿದ್ದೀನಿ, ಸ್ವಲ್ಪ ಅಲ್ಲಿ ಅಬ್ಸರ್ವ್ ಮಾಡಿ. ಯಾಕಂದರೆ ಇಲ್ಲಿ ನನಗೆ ತುಂಬ ಟೈಮ್ ಇಲ್ಲ, ಜಾಸ್ತಿ ಕ್ವೆಶನ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಿರೋ ಅಂಥದ್ದು. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಇದೆ ನೋಡಿ, ಕೊಸೀಕೆಂಟ್ ತೀಟಾ ಮೈನಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಅಂತಿದೆ. ಕಾಟ್ ತೀಟಾ ಹೋಲ್ ಸ್ಕ್ವೇರ್, ಎಸ್. ಅದರ ಆನ್ಸರ್ ಯಾವುದರಲ್ಲಿದೆ ನಿಮಗೆ? ಕಾಸ್ ತೀಟಾದಲ್ಲಿದೆ. ಹಾಗಾದರೆ ಫಸ್ಟ್ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡಿ ಯು ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸಲ್ಲಿ ಬರೀಬೇಕು. ಇಲ್ಲಿ ಬರೋಣ. ಕೊಸೀಕೆಂಟ್ ತೀಟಾ ಅಂದರೆ ಏನು ಬರೀಬೋದು? 1 ಬೈ ಸೈನ್ ತೀಟಾ ಮೈನಸ್ ಕಾಟ್ ತೀಟಾ ಅಂದರೆ ಏನು ಬರೀಬೋದು? ಕಾಸ್ ತೀಟಾ ಬೈ ಸೈನ್ ತೀಟಾ ಹೋಲ್ ಸ್ಕ್ವೇರ್. ಕ್ಲಿಯರಾ? ನೆಕ್ಸ್ಟ್ ಎಲ್ ಸಿ ಎಮ್ ತಗೊಳ್ಳೋಣ. ಸೈನ್ ತೀಟಾ ಇಲ್ಲಿ ಎಲ್ ಸಿ ಎಮ್ ಆಯಿತು, 1 ಮೈನಸ್ ಕಾಸ್ ತೀಟಾ ಬಂತು, ಹೋಲ್ ಸ್ಕ್ವೇರ್ ಬಂತು, ಸರಿನಾ? ಈಗ ನೆಕ್ಸ್ಟ್ ನೋಡಿ, ಇದು ಮಾಡ್ಕೊಳ್ಳೋಣ, ಸ್ಕ್ವೇರ್ನ ತಗೊಳ್ಳೋಣ. ನೋಡಿ, ಇಲ್ಲಿ 1 ಮೈನಸ್ ಕಾಸ್ ತೀಟಾ ಹಾಗೇ ಇದೆ ಸ್ಕ್ವೇರು, ಇದು ಸೈನ್ ಸ್ಕ್ವೇರ್ ತೀಟಾ ಆಯಿತು. ಕ್ಲಿಯರಾ? ಎಸ್. ಯಾಕಂದರೆ ಇಲ್ಲಿ ಮತ್ತೆ ಎ ಮೈನಸ್ ಬಿ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ 2ab ಬಂದುಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಸ್ಟೆಪ್ಸ್ ಹೆಂಗಿರಬೇಕಪ್ಪ ಅಂದರೆ, ನನಗೆ ಆರ್ ಎಚ್ ಎಸ್ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರಲ್ಲಿ ಇರಬೇಕು. ಈಗ ನೋಡಿ, ಆರ್ ಎಚ್ ಎಸ್ ಅಲ್ಲಿ ಸೈನ್ ಇದೆಯಾ? ಇಲ್ಲ. ಹಾಗಾದರೆ ಈ ಸೈನ್ನ ರಿಮೂವ್ ಮಾಡಬೇಕು. ನೋಡಿ, 1 ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಹಾಗೆ ಇಟ್ಕೋತೀನಿ. ಇದನ್ನು ನೋಡಿ, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ, ಇದು ಯಾವುದಿದು? ರಿಲೇಷನ್ಶಿಪ್ ಬಿಟ್ವೀನ್ ಸೈನ್ ಆ್ಯಂಡ್ ಕಾಸ್. ಈಗ ನೋಡಕ್ಕೆ ನೋಡಿ, ಇದು ಯಾವ ಥರ ಇದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈಗ ನ್ಯೂಮರೇಟರ್ ನೋಡಿ, 1 ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಹಾಗೆ ಇರುತ್ತೆ. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡ್ತೀನಿ. 1 ಪ್ಲಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ. ನೋಡಿ, 1 ಮೈನಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಯಿತು. ಇನ್ನು ಉಳ್ಕೊಂಡಿರೋದೇ ನ್ಯೂಮರೇಟ್ರಲ್ಲಿ 1 ಮೈನಸ್ ಕಾಸ್ ತೀಟಾ, ಇಲ್ಲಿ 1 ಪ್ಲಸ್ ಕಾಸ್ ತೀಟಾ. ನೋಡಿ, ಆರ್ ಎಚ್ ಎಸ್ ಬಂತು. ಕ್ಲಿಯರ್ ಆಯಿತಾ? ಅಂದರೆ ಇಲ್ಲಿ ಯಾವ್ದು ಪ್ರತಿಯೊಂದನ್ನು ಸೈನೋ ಕಾಸಿಗೆ ಕನ್ವರ್ಟ್ ಮಾಡಿ ಅಷ್ಟೇ. ನೀವು ತಲೆಯಲ್ಲಿ ಇರಬೇಕಾಗಿರೋದು, ಯಾವುದಾದ್ರೂ ಪ್ರೂವಿಂಗ್ ಆಲ್ರೆಡಿ ಸೈನೋ ಕಾಸಲ್ಲಿದ್ದರೆ ಐಡೆಂಟಿಟಿ ಅಪ್ಲೈ ಮಾಡಿ, ಇಲ್ಲ ಅಂದರೆ ಸೈನೋ ಕಾಸ್ಗೆ ಕನ್ವರ್ಟ್ ಮಾಡಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ಗೆ ಹೋಗ್ತೀನಿ ನೋಡಿ, ಇನ್ನೂ ಕ್ಲಿಯರಾಗಿ ಅರ್ಥ ಆಗಲಿ ಅಂಥೇಳಿ. ಎಸ್, ಈಗ ಇಲ್ಲೂ ಅಷ್ಟೇ 2 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸೀಕೆಂಟ್ ತೀಟಾ 1 ಮೈನಸ್ ಸೈನ್ ತೀಟಾ, ಸೈನ್ ತೀಟಾ ಸೀಕೆಂಟ್ ತೀಟಾ ಪ್ಲಸ್
ಟ್ಯಾನ್ ತೀಟಾ LHS ತೊಗೊಂಡಿದ್ದೀನಿ. ಈಗ ಮತ್ತೆ ನನ್ನ ರೂಲ್ಸ್ ಏನು, ಬೇರೆದನ್ನೆಲ್ಲ ಸೈನು ಕಾಸ್ಗೆ ಕನ್ವರ್ಟ್ ಮಾಡಬೇಕು. ಸೀಕೆಂಟ್ ಅಂದರೆ ಏನು ಬರೀತೀರಾ, 1/cos ತೀಟಾ 1 - sin ತೀಟಾ. ಓಕೆನಾ, ಇದು 1/cos ತೀಟಾ ಪ್ಲಸ್ sin ತೀಟಾ ಬೈ ಕಾಸ್ ತೀಟಾ. LCM ತಗೊಳ್ಳೋಣ. ಇದೇನು ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, 1 - sin ತೀಟಾ ಇದೆ, ಇದು ಕಾಸ್ ತೀಟಾ ಹಾಗೆ ಉಳ್ಕೊಳ್ಳುತ್ತೆ. ಇದು ಇಂಟು ಇರೋದು, ಇಲ್ಲಿ LCM ಏನಾಯಿತು, ಕಾಸ್ ತೀಟಾ ಬಂತು, ಇಲ್ಲಿ 1 + sin ತೀಟಾ ಆಯಿತು. ಈಗ ನೋಡಿ ಮಲ್ಟಿಪ್ಲೈ ಮಾಡೋಣ. ಇದು ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್. ನ್ಯೂಮರೇಟರ್ ನೋಡಿ a - b × a + b ಇದೆ, ಹಾಗಾದರೆ a² - b² ಅಂದರೆ 1 - sin ಸ್ಕ್ವೇರ್ ತೀಟಾ ಬಂತು, ಇದು ಕಾಸ್ ಸ್ಕ್ವೇರ್ ತೀಟಾ ಬಂತು. ಈಗ ಆಲ್ರೆಡಿ ನಮ್ಗೆ ಐಡೆಂಟಿಟಿ ಗೊತ್ತು, 1 - sin ಸ್ಕ್ವೇರ್ ತೀಟಾ ಅಂದ್ರೇನು, ಕಾಸ್ ಸ್ಕ್ವೇರ್ ತೀಟಾ ಬೈ ಕಾಸ್ ಸ್ಕ್ವೇರ್ ತೀಟಾ. ಕಾಸ್ ಸ್ಕ್ವೇರ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಡಿವೈಡ್ ಮಾಡಿದ್ರೆ 1 ವಿಚ್ ಇಸ್ RHS. ನೋಡಿ ವೆರಿ ಸಿಂಪಲ್. ಪ್ರತಿಯೊಂದನ್ನು ಸೈನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ರೆಸಿಪ್ರೋಕಲ್ ರೇಷಿಯೋಸ್ ಗೊತ್ತಿರಬೇಕು, ಡಿವಿಷನ್ ರೇಷಿಯೋ ಗೊತ್ತಿರಬೇಕು, ಐಡೆಂಟಿಟಿ ಗೊತ್ತಿರಬೇಕು. ಈ ಮೂರನ್ನ ಎಲ್ಲೆಲ್ಲಿ ನಾನು ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನು ಆ್ಯಸ್ ಪರ್ RHS ನಾನು ಡಿಸೈಡ್ ಮಾಡಬೇಕು. ಓಕೆ, ಇಲ್ಲಿ ಹೆಂಗಪ್ಪ ಅಂತಂದರೆ ಲೈಕ್ ಕ್ಲಿಯರ್ ಆಗಿರಬೇಕು ಕಂಟೆಂಟ್. ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ನಾನು ಯಾವುದನ್ನು ಅಪ್ಲೈ ಮಾಡಿದ್ರೆ ನಂಗೆ RHS ಬರುತ್ತೆ ಅನ್ನೋದು ಗೊತ್ತಿರಬೇಕು. ಓಕೆ, ಎಸ್. ಈಗ ನೆಕ್ಸ್ಟ್ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದು ಪ್ರತಿ ಸರಿ ಕೇಳಿದರೆ 1 + cos A ಬೈ 1 - cos A. ಈ ಥರ ಕ್ವೆಶನ್ಸಲ್ಲಿ ನಾನೊಂದು ಹಿಂಟ್ ಕೊಡ್ತೀನಿ ನೋಡಿ. ನ್ಯೂಮರೇಟರು ಡಿನಾಮಿನೇಟರ್ ನೋಡೋಕೆ ಒಂದೇ ಥರ ಇರುತ್ತೆ, ಆಪೋಸಿಟ್ ಸೈನ್ ಇರುತ್ತೆ. ಓಕೆನಾ, ನ್ಯೂಮರೇಟರು ಡಿನಾಮಿನೇಟರ್ ಏನಂತ ಇರುತ್ತೆ, ಒಂದೇ ಥರ ಇದೆ ನೋಡಿ, ಕಾಸು ಬಟ್ 1 + ಇದೆ, 1 - ಇದೆ. ಇಂಥ ಟೈಮಲ್ಲಿ ರ್ಯಾಷನಲೈಸ್ ಮಾಡಬೇಕು, ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್ ಮಾಡಬೇಕು. ಓಕೆ, ಕೆಲವೊಂದು ಸರಿ ನ್ಯೂಮರೇಟ್ರು ಮಾಡಬೇಕಾಗತ್ತೆ ನೋಡಿ. ರ್ಯಾಷನಲೈಸ್ ದಿ ನ್ಯೂಮರೇಟ್ರು ಮಾಡಬೇಕು, ರ್ಯಾಷನಲೈಸ್ ದಿ ಏನು ಮ್ಯಾಮ್ ರ್ಯಾಷನಲೈಸ್ ಅಂದರೆ ಏನಿಲ್ಲ, ನಾವು ಯಾವುದು ಡಿನಾಮಿನೇಟರ್ ಮಾಡ್ತೀವ ಅದರ ಆಪೋಸಿಟ್ ಸೈನ್ ತೊಗೊಂಡು ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರ್ ಮಾಡ್ತೀವ, ನ್ಯೂಮರೇಟರ್ದು ಆಪೋಸಿಟ್ ಸೈನ್ ತೊಗೊಂಡು ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇದೇ ರ್ಯಾಷನಲೈಸ್ ಅಂತ ನಾವು ಹೇಳೋದು. ಓಕೆ, ಹೇಗೆ ನ್ಯೂಮರೇಟರ್ ಮಾಡಬೇಕಾ ಡಿನಾಮಿನೇಟರ್ ಮಾಡಬೇಕಾ ಅಂತ ಡೌಟ್ ಬರುತ್ತೆ. ಅವಾಗ ಏನು ಮಾಡಿ, RHSನ ಅಬ್ಸರ್ವ್ ಮಾಡಿ. RHS ಅಲ್ಲಿ ನಿಮಗೆ ಜಸ್ಟ್ ಇಟ್ ಈಸ್ ನ್ಯೂಮರೇಟರ್, ಹೌದಲ್ವಾ? ನಿಮ್ಗೆ ಯಾವುದೇ ಥರ ಬೈ ಫ್ರ್ಯಾಕ್ಷನ್ ಥರ ಇಲ್ಲ. ಫ್ರ್ಯಾಕ್ಷನ್ ಥರ ಇಲ್ಲ ಅಂದರೆ ಡಿನಾಮಿನೇಟರ್ ಮಾಡಿ, ಫ್ರ್ಯಾಕ್ಷನ್ ಇದ್ದರೆ ನ್ಯೂಮರೇಟರ್ ಮಾಡಿ. ಫಾರ್ ಎಕ್ಸಾಂಪಲ್ ಇದೇ ಕ್ವೆಶನು 1 ಅಂತಿದ್ರೆ 1 ಕೊಸಿಕೆಂಟ್ A + cot A ಅಂತ ಇದ್ದರೆ ನೀವು ಅವಾಗ ನ್ಯೂಮರೇಟರ್ನ ರ್ಯಾಷನಲೈಸ್ ಮಾಡಬೇಕು. ಇಲ್ಲಿ ಬರೀ ಇಷ್ಟೇ ಇರೋದ್ರಿಂದ ಡಿನಾಮಿನೇಟರ್ನಷ್ಟೇ ರ್ಯಾಷನಲೈಸ್ ಮಾಡಿ. ಓಕೆ, ಈಗ ನೋಡಿ ರ್ಯಾಷನಲೈಸ್ ಅಂದರೆ 1 ಡಿನಾಮಿನೇಟರ್ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಡಿನಾಮಿನೇಟರಲ್ಲಿ ಏನಿದೆ, 1 - cos A ಇದೆ. ನಾನು ಹಾಗಾಗಿ ಅದನ್ನು 1 + cos A ಅಂತ ತೊಗೊಳ್ತೀನಿ, ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. ಈಗ ನೋಡಿ 1 + cos A 1 + cos A 1 + cos A ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೋಡಿ 1 - cos A 1 + ಇದು ಯಾವ ಥರ ಆಯಿತು ನಮಗಿಲ್ಲಿ, A + B A - B A + B A² - B², ಹಾಗಾದರೆ 1 - cos ಸ್ಕ್ವೇರ್ A. ಎಸ್, ಈಗ ಇಲ್ಲಿ ಮತ್ತೆ A + B ಹೋಲ್ ಸ್ಕ್ವೇರ್ ಮಾಡಬೇಡಿ. ಓಕೆ, ಹಾಗೆ ಇಟ್ಕೊಳ್ಳಿ, 1 + cos A ಹೋಲ್ ಸ್ಕ್ವೇರ್. ಇದನ್ನೇನಂತ ಚೇಂಜ್ ಮಾಡ್ಬೋದು, sin ಸ್ಕ್ವೇರ್ A. ಈಗ ನೋಡಿ ಎರಡಕ್ಕೂ ಸ್ಕ್ವೇರ್ ಇರೋದ್ರಿಂದ ಒಂದನ್ನು ಮಾಡ್ಕೊಳ್ಳೋಣ, 1 + cos A ಬೈ sin A ಹೋಲ್ ಸ್ಕ್ವೇರ್ ಅಂತ ಮಾಡಿದೆ. ಈ ಸ್ಕ್ವೇರ್ ಇದೆಯಲ್ಲ, ಇದಕ್ಕೂ ಸ್ಕ್ವೇರ್ ಇದೆ, ಇದಕ್ಕೂ ಸ್ಕ್ವೇರ್ ಇದೆ. ಈಗ ನೋಡಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಯಿತು, ಉಳ್ಕೊಂಡಿದ್ದೇನು ಉಳ್ಕೊಳ್ತು, 1 + cos A ಬೈ sin A. ಡಿವೈಡ್ ಮಾಡ್ಕೊಳ್ತೀನಿ, 1 / sin A + cos A ಬೈ sin A. 1 / sin A ಅಂತಂದ್ರೆ ಏನು, ಕೊಸಿಕೆಂಟ್ A. cos A ಬೈ sin A ಅಂದ್ರೆ ಏನು, cot A ಬಂತು ನೋಡಿ. ಕ್ಲಿಯರಾ? ಈ ಥರ ಒಂದಷ್ಟು ಕ್ವೆಶನ್ಸ್ ಕೊಡ್ತಾರೆ. ಇದಿಷ್ಟು ಟ್ರಿಗ್ನೋಮೆಟ್ರಿಲಿ ಕೇಳುವಂಥ ಕ್ವೆಶನ್ಸ್ ನೀವು ಹೇಗೆ ಅನಲೈಸ್ ಮಾಡಬೇಕು ಅನ್ನೋದೊಂದಷ್ಟು ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ಒಂದು ವಿಡಿಯೋದಲ್ಲೇ ಕಂಪ್ಲೀಟಾಗಿ ಹೇಳ್ಕೊಡೋದು ತುಂಬಾ ಕಷ್ಟ. ಹಾಗಾಗಿ ಇದ್ರ ಜೊತೆಗೆ ನಾನು ಈಗ ಆಲ್ರೆಡಿ ಕೀ ಆನ್ಸರ್ ಕೊಟ್ಟಿದ್ದೀನಿ ನಿಮಗೆ, ಮಾಡೆಲ್ ಪೇಪರ್ದು ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ. ಅಲ್ಲಿ ಸ್ಟೆಪ್ಸ್ ಕೂಡ ನೀಟಾಗಿದೆ, ನಾನು ಹೇಗೆ ತೊಗೊಂಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂಥೇಳಿ. ಸೊ ಅಲ್ಲಿ ಈ ಕ್ವೆಶನ್ಸ್ನ ನೋಡ್ಕೊಳ್ಳಿ ಒಂದ್ಸರಿ. ನಿಮಗೆ ಟ್ರಿಗ್ನೋಮೆಟ್ರಿ ಕ್ವೆಶನ್ಸ್ ಪ್ರತಿಯೊಂದು ಮಾಡೆಲ್ ಪೇಪರ್ 1, 2, 3, 4 ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇಷ್ಟು ಪೇಪರ್ಸ್ನ ನೀವು ಅಲ್ಲಿ ನೋಡಿಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ನನ್ನ ಪ್ರಕಾರ. ಇನ್ನೂ ಡೌಟ್ ಇತ್ತು ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿ, ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ, ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಇದು ಮಾಡಬೇಕು, ವೆರಿಫೈ ಮಾಡಬೇಕು ಅಂತೆಲ್ಲ. ಸೊ ಹಾಗಾಗಿ ಅಲ್ಲಿ ಈಸಿ ಅನಿಸುತ್ತೆ. ಇದಿಷ್ಟು ಟ್ರಿಗ್ನೋಮೆಟ್ರಿಕ್ ರಿಲೇಟೆಡ್ ಆಗಿದೆ.
ನೋಡೋಣ, ನಮಗಿನ್ನೂ 2.5 ಡೇಸ್ ನಿಮ್ಮ ಫಸ್ಟ್ ಸಬ್ಜೆಕ್ಟ್ ಆದಮೇಲೆ ಸಿಕ್ಕಿದಾಗ ಅಲ್ಲೂ ಒಂದಷ್ಟು ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ್ದು ಕೊಡಬಹುದು ನಿಮ್ಗೆ ಈ ಸರಿ ಅನ್ನೋದನ್ನು ಕೂಡ ಒಂದಷ್ಟು ಗೆಸ್ ಮಾಡಿ ಕೂಡ ಹೇಳ್ಕೊಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.